ಬಾಟ್ನಿ ಪಾರ್ಟಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಒಂದು ವರ್ಡ್ ನಮಗೆ ಕೇಳಿಬರುತ್ತೆ. ಪ್ಲಾಂಟ್ ಬ್ರೀಡಿಂಗ್ ಇದು ತುಂಬ ಹಳೆಗಾಲದಿಂದ ನಡೆಯುವಂಥ ಪ್ರೋಸೆಸ್. ಇವನ್ ನಮ್ಮ ಪೂರ್ವಜರು ಅಂತಾರಲ್ಲ, ಆನ್ಸೆಸ್ಟರ್ಸ್ ವರ್ ಯೂಸಿಂಗ್ ದಿಸ್ ಟೆಕ್ನಿಕ್. ನಿಮಗೆ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಇಸ್ ಕಾಸ್ಡ್ ಬೈ ಫೈಟೋಫ್ಥೋರಾ ಅಂತ ಕೂಡ ಹಾಕಿದ್ದೀನಿ. ಇಟ್ಸ್ ಅ ಟೈಪ್ ಆಫ್ ಫಂಗೈ ಅಗೇನ್. ಸಿಂಗಲ್ ಸೆಲ್ ಪ್ರೋಟೀನ್ ಇದನ್ನ ಕಂಡು ಹಿಡಿಬೇಕಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ವರ್ ಬೀಂಗ್ ಯೂಸ್ಡ್. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ಸ್ಟ್ರಾಟಜೀಸ್ ಚಾಪ್ಟರ್, ಶಾರ್ಟ್ ಫಾರ್ಮಲ್ ಸ್ಟ್ರಾಟಜೀಸ್ ಅಂತ ಕರಿತಾ ಇದ್ದೀವಿ. ತುಂಬ ಉದ್ದ ಇದೆ ಹೆಸರು, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಇದನ್ನು ಸಮರೈಸ್ ಫಾರ್ಮ್ಯಾಟಲ್ಲಿ ನಾವು ಇವತ್ತು ನೋಡಬೇಕು. ಬಟ್ ಒಂದು ನೆನ್ಪಿಡಿ, ಇಲ್ಲಿ ನಾನು ಮಾಡ್ತಿರೋದು ನಿಮಗೆ ಬರೀ ಬಾಟ್ನಿ ಪಾರ್ಟ್, ಅಂದರೆ ಸ್ಟ್ರಾಟಜೀಸ್ ಚಾಪ್ಟ್ರಲ್ಲಿ ಫ್ರಮ್ ಪ್ಲಾಂಟ್ ಬ್ರೀಡಿಂಗ್ ಟು ದ ಎಂಡ್ ಆಫ್ ದ ಚಾಪ್ಟರ್. ಎಂಡಲ್ಲಿ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಅಲ್ಲಿ ತನಕ ಮಾತ್ರ ಈ ಸೀರೀಸಲ್ಲಿ ಕವರ್ ಆಗ್ತಾ ಇದೆ. ನಿಮಗೆ ಮಿಕ್ಕಿರುವಂತಹ ಅನಿಮಲ್ ಬ್ರೀಡಿಂಗ್ ಪಾರ್ಟ್ ಏನಿದೆ, ಅದರಲ್ಲಿ ಏಪಿಯರಿ, ಪೋಲ್ಟ್ರಿ, ಆಕ್ವಾಕಲ್ಚರ್ ಇದೆಲ್ಲ ಇರಬಹುದು, ಇದೆಲ್ಲ ನಿಮ್ಮ ಝುವಾಲಜಿಯಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ಅ ಸಮರಿ ಸೀರೀಸ್. ಇದು ನಿಮಗೆ ಅಫ್ಕೋರ್ಸ್ ನೀಟಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ ಇದನ್ನು ಆಲ್ರೆಡಿ ಡಿಲೀಟ್ ಮಾಡಿ ಆಗಿದೆ. ದಿಸ್ ಇಸ್ ಫಾರ್ ಯೋರ್ PU ಬೋರ್ಡ್ ಎಕ್ಸಾಮಿನೇಷನ್ ಹೇಳ್ತಾ ಇರೋದು ನಾನು. ಸೊ ಲೆಟ್ ಅಸ್ ಬಿಗಿನ್ ಫಾರ್ ಅವರ್ NEET examination. What are the content to be covered? Okay, so ಏನೆಲ್ಲ ಇವತ್ತು ಕವರ್ ಮಾಡ್ತಾ ಇದೀವಿ ಅಂತ ನೋಡೋಣ. ಲೈಕ್ ಐ ಟೋಲ್ಡ್ ಯು, ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್, ಬಯೋಫೋರ್ಟಿಫಿಕೇಶನ್, ಸಿಂಗಲ್ ಸೆಲ್ ಪ್ರೋಟೀನ್, ಹಾಗೆ ಟಿಶ್ಯೂ ಕಲ್ಚರ್. ಇದನ್ನೆಲ್ಲ ನಾವು ಇವತ್ತು ಕವರ್ ಮಾಡಬೇಕು. ಕೆಲವೆಲ್ಲ ಇಲ್ಲಿ ನಾನು ಆಲ್ರೆಡಿ ಪಾಯಿಂಟ್ಸನ್ನು ಬರೆದು ಹಾಕಿದ್ದೀನಿ ಆ್ಯಂಡ್ ಐ ಆಲ್ಸೋ ಹೈಲೈಟೆಡ್ ಸರ್ಟನ್ ಪಾಯಿಂಟ್ಸ್. ಸೊ ಏನು ಎಲ್ಲ ಅಂತ ನೋಡೋಣ. ಫಸ್ಟ್, ವೆನ್ ಯು ಟಾಕಿಂಗ್ ಅಬೌಟ್ ದ ಸಮರಿ ಆಫ್ ದ ಚಾಪ್ಟರ್, ಬಾಟ್ನಿ ಪಾರ್ಟಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಒಂದು ವರ್ಡ್ ನಮಗೆ ಕೇಳಿಬರುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಪ್ಲಾಂಟ್ ಬ್ರೀಡಿಂಗ್? ನಾವು ಪ್ಲಾಂಟ್ ಬ್ರೀಡಿಂಗ್ ಅನ್ನೋ ಟೆಕ್ನಿಕನ್ನು ತುಂಬ ಜಾಸ್ತಿಯಾಗಿ ಉಪಯೋಗಿಸಿರುವಂಥ ಟೈಮ್ ಪೀರಿಯಡ್ ಏನಿದೆ ಅದನ್ನು ನಾವು ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. MS ಸ್ವಾಮಿನಾಥನ್ ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಟು ಮೀಟ್ ದ ಡಿಮಾಂಡ್ ಆಫ್ ದ ಫುಡ್ ಡಿಮಾಂಡ್ ಹೇಳ್ತಾರಲ್ವ, ಅಂದರೆ ಈ ಕ್ರಾಪ್ ಪ್ರೊಡಕ್ಷನ್ ಆಗಬೇಕಾದ್ರೆ ಒಂದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಅದನ್ನು ಇಂಡಿಯಾಕ್ಕೆ ಮೀಟ್ ಆಗಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ದಿಸ್ ಇಸ್ ಇನ್ 1950s, ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್. ಸೊ ದೆ ವಾಸ್ ಅ ನೀಡ್ ಟು ಇನ್ಕ್ರೀಸ್ ಅವರ್ ಕ್ರಾಪ್ ಪ್ರೊಡಕ್ಷನ್. ಆವಾಗ MS ಸ್ವಾಮಿನಾಥನ್ ವಿತ್ ದ ಹೆಲ್ಪ್ ಆಫ್ ನಾರ್ಮನ್ ಇ ಬೋರ್ಲಾಗ್, ನಾರ್ಮನ್ ಇ ಬೋರ್ಲಾಗನ್ನು ಫಾದರ್ ಆಫ್ ಇಂಟರ್ನ್ಯಾಷನಲ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇವ್ರದ್ದು ಟೆಕ್ನಿಕ್ಸನ್ನು ಇಟ್ಕೊಂಡು ಇವನ್ MS ಸ್ವಾಮಿನಾಥನ್ ಇಂಟ್ರಡ್ಯೂಸಸ್ ಸರ್ಟನ್ ಹೈ ಈಲ್ಡಿಂಗ್ ಡಿಸೀಸ್ ರೆಸಿಸ್ಟೆಂಟ್ ಕ್ರಾಪ್ಸ್ ಇನ್ ಟು ಇಂಡಿಯಾ. ಓಕೆ, ಇದನ್ನು ಮಾಡಬೇಕಾದ್ರೆ ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ತುಂಬ ಜಾಸ್ತಿಯಾಗಿ ಉಪಯೋಗ ಆಗುತ್ತೆ. ಸೊ ಈ ಗ್ರೀನ್ ರೆವಲ್ಯೂಷನಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ, ಹೈ ಈಲ್ಡಿಂಗ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಇನ್ ನೋಡೋಣ ಏನೆಲ್ಲ ಅಂತ. ಐ ವಿಲ್ ಜಸ್ಟ್ ಹೈಲೈಟ್ ಇಟ್. ವೀಟ್, ರೈಸ್, ಮೇಸ್ ಎಕ್ಸೆಟ್ರಾ. ವೀಟ್, ರೈಸ್, ಮೇಸಿಗೆ ಇದನ್ನು ಉಪಯೋಗಿಸಿದ್ದಾರೆ. ಆ್ಯಂಡ್ ದಿಸ್ ವೆರೈಟಿ ವಾಸ್ ಹೈ ಈಲ್ಡಿಂಗ್ ಹಾಗೆ ಡಿಸೀಸ್ ರೆಸಿಸ್ಟೆಂಟ್. ಹೈ ಈಲ್ಡಿಂಗ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಆಲ್ಸೋ ಡಿಸೀಸ್ ರೆಸಿಸ್ಟೆಂಟ್. ಓಕೆ, ಸೊ ಪ್ಲಾಂಟ್ ಬ್ರೀಡಿಂಗ್ ಅಂದರೆ ಏನು? ಪ್ಲಾಂಟ್ ಬ್ರೀಡಿಂಗ್ ಅಂತ ಹೇಳಿದರೆ ಏನು? purposeful manipulation of plant species in order to create desired plant types that are better suited for cultivation, give better yields and are disease resistant. ನೀವು ಬೇಕಂತಲೇ ಒಂದು ಪ್ಲಾಂಟ್ ಇದು ಕ್ಯಾರೆಕ್ಟರ್ಸನ್ನು ಚೇಂಜ್ ಮಾಡ್ತಾ ಇದ್ದೀರಾ. That is plant breeding. For what? For it to give us a better yield, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಲಿ ಅಂತ, ಹಾಗೆ ಯಾವುದೇ ಥರದ ರೋಗ ಬರ್ದಿರಲಿ ಅಂತ, ಪ್ಲಸ್ ಅದು ಕಲ್ಟಿವೇಷನಿಗೆ ಈಸಿ ಆಗಲಿ ಅಂತ. ಸೊ ಈ ಎಲ್ಲ ಕ್ಯಾರೆಕ್ಟರ್ಸನ್ನು ನೀವು ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ದ್ಯಾಟ್ ಇಸ್ ಕಾಲ್ಡ್ ಎಸ್ ಪ್ಲಾಂಟ್ ಬ್ರೀಡಿಂಗ್. ಇದು ತುಂಬ ಹಳೆಗಾಲದಿಂದ ನಡೆಯುವಂಥ ಪ್ರೋಸೆಸ್. ಇವನ್ ನಮ್ಮ ಪೂರ್ವಜರು ಅಂತಾರಲ್ಲ, ಆನ್ಸೆಸ್ಟರ್ಸ್ ವರ್ ಯೂಸಿಂಗ್ ದಿಸ್ ಟೆಕ್ನಿಕ್. ಬಟ್ ಇವಾಗ ಇದಕ್ಕೆ ಸ್ವಲ್ಪ ಸೈಂಟಿಫಿಕ್ ಬೂಸ್ಟ್ ಸಿಕ್ಕಿದೆ. ಓಕೆ, ಮುಂದೆ ಹೋಗೋಣ. ನಿಮಗೆ ಈ ಚಾಪ್ಟ್ರಲ್ಲಿ ಪದೇ ಪದೇ ಯೂಸ್ ಆಗುವಂಥ ಟರ್ಮ್ ಪ್ಲಾಂಟ್ ಬ್ರೀಡಿಂಗ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್, ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗ್. ಡು ನಾಟ್ ಫರ್ಗೆಟ್, ಈ ಎಲ್ಲ ಟರ್ಮ್ಸ್ ಕೂಡ ಒಂದೇ ಮೀನಿಂಗ್ ಅನ್ನು ನಮಗೆ ಕೊಡುತ್ತೆ. ಸೊ ಪ್ಲಾಂಟ್ ಬ್ರೀಡಿಂಗನ್ನು ಇಲ್ಲಿ ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಹೇಳಿದ್ದಾರೆ. ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ನೀವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಕಲ್ತಿದ್ದೀರಾ ಅಲ್ವಾ? ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್ ಅಲ್ವಾ? ಅದಾದ ನಂತರ ಕ್ರಾಸ್ ಪಾಲಿನೇಷನ್ ಆ್ಯಂಡ್ ದೆನ್ ರೀಬ್ಯಾಗಿಂಗ್. ಸೊ ಇದನ್ನು ಇಲ್ಲಿ ನಾವು ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗಲ್ಲಿ ಏನಾಗುತ್ತೆ, ಕ್ರಾಸಿಂಗ್ ಆಗುತ್ತೆ, ಅಥವಾ ಅದನ್ನು ನೀವು ಹೈಬ್ರಿಡೈಸೇಷನ್ ಅಂತ ಕರಿತೀರಾ, ಆಫ್ ಪ್ಯೂರ್ ಲೈನ್ಸ್. ಪ್ಯೂರ್ ಲೈನ್ಸ್ ಅಂತ ಹೇಳಿದ್ರೆ
ಹೋಮೋಝೈಗಸ್ ಪ್ಲಾಂಟ್ಸ್ ಅಂತ ಅರ್ಥ. ಹೋಮೋಝೈಗಸ್ ಅನ್ನೋ ವರ್ಡ್ ಅನ್ನ ನೀವು ಜೆನೆಟಿಕ್ಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಾ. ಯಾವ್ದಾದ್ರು ಕ್ಯಾರೆಕ್ಟರ್ಗೆ ಒಂದೇ ತರದ್ದು ಅಲೀಲ್ಸ್ ಇದ್ರೆ, ಇನ್ ಅ ಪೇರ್ ಆಫ್ ಜೀನ್ಸ್, ಸೊ ಇನ್ ಅ ಪೇರ್ ಆಫ್ ಅಲೀಲ್ಸ್, ಒಂದೇ ತರಹದ ಅಲೀಲ್ ಅಥವಾ ಸಿಮಿಲರ್ ಅಲೀಲ್ಸ್ ಇದ್ರೆ ಇವುಗಳನ್ನ ನೀವು ಹೋಮೋಝೈಗಸ್ ಅಂತ ಕರೆಯೋದು. ಇದಕ್ಕೆ ಇನ್ನೊಂದು ವರ್ಡೇ ಪ್ಯೂರ್ ಲೈನ್ಸ್ ಅಂತ. By artificial selection to produce plants with desirable traits of higher yield ಹಾಗೆ disease resistance. ಸೊ ಇದು ನಿಮಗೆ ಬರೀ ಒಂಥರ ಡೆಫಿನೇಷನ್ ಕೊಡ್ತಾ ಇದ್ದಾರೆ ಆಫ್ ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗ್ ಹೇಗೆ ಮಾಡೋದು ಅಂತ. ಇದರ ಸ್ಟೆಪ್ಸ್ ಅನ್ನ ಕೂಡ ನಾವು ನೋಡಬೇಕಾಗುತ್ತೆ. ನಾವು ಲೆಟ್ ಅಸ್ ಲುಕ್ ಎಟ್ ದ ಸ್ಟೆಪ್ಸ್. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಇನ್ ಯೋರ್ ಎಕ್ಸಾಮಿನೇಷನ್. ಇಲ್ಲಿ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಅಂತ ಹೇಳಿದ್ರೆ ಏನು? ಕೊಟ್ಟಿರೋಂಥ ಸ್ಟೇಟ್ಮೆಂಟನ್ನು ನೀವು ಓದಬಹುದು, ಬಟ್ ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಅಂತ ಹೇಳಿದ್ರೆ, ಇಫ್ ಸಪೋಸ್ ನೀವು ವೀಟ್ ಅಥವಾ ರೈಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ವೆರೈಟಿ ಪ್ರೊಡ್ಯೂಸ್ ಮಾಡಬೇಕಂತ ಇದೆ. ಸೊ ನೀವು ಫಸ್ಟ್ ಏನು ಮಾಡ್ತೀರಾ, ಎಲ್ಲ ಟೈಪ್ ಇದು ರೈಸ್ ವೆರೈಟಿದು ಸೀಡ್ ಏನಿದೆ ಅದನ್ನು ಫಸ್ಟ್ ಕಲೆಕ್ಟ್ ಮಾಡ್ಕೊತೀರಾ. ಅದು ಕಲ್ಟಿವೇಟ್ ಮಾಡುವಂಥ ರೈಸ್ ಆಗಿರಬಹುದು, ಹೈಬ್ರಿಡ್ ವೆರೈಟಿ ಆಗಿರಬಹುದು. ಸೊ ಏನೆಲ್ಲ ನಮಗೆ ಅವೈಲೇಬಲ್ ಇದೆ ಅದರದ್ದೆಲ್ಲ ಬೀಜಗಳನ್ನು ಅಥವಾ ಸೀಡ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ ಫಸ್ಟ್. ಆ್ಯಂಡ್ ಇದು ನಮಗೆ ನಮ್ಮ ಅಲೀಲ್ ಪೂಲ್ ಕೊಡುತ್ತೆ. ಅಂದರೆ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಸನ್ನು ಈ ಸೀಡಲ್ಲಿ ನೀವು ಇನ್ ದ ಫಾರ್ಮ್ ಆಫ್ ಸೀಡ್ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಇದನ್ನು ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಅಂತ ಕರಿತಾ ಇದ್ದಾರೆ. ದ ಎಂಟೈರ್ ಕಲೆಕ್ಷನ್ ಹ್ಯಾವಿಂಗ್ ಆಲ್ ದ ಡೈವರ್ಸ್ ಅಲೀಲ್ಸ್ ಫಾರ್ ಅ ಜೀನ್ ಇನ್ ಅ ಗಿವನ್ ಕ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀವು ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತ ಕೂಡ ಕರಿತೀರಾ. ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತ ಕೂಡ ಕರಿತೀರಾ. ಒನ್ಸ್ ಯು ಹ್ಯಾವ್ ಕಲೆಕ್ಟೆಡ್ ಆಲ್ ದ ಡೈವರ್ಸ್ ಅಲೀಲ್ಸ್ ಇನ್ ದ ಫಾರ್ಮ್ ಆಫ್ ವಾಟ್? ಸೀಡ್. ಇನ್ ದ ಫಾರ್ಮ್ ಆಫ್ ಸೀಡ್ ಏನು ಮಾಡ್ತೀರಾ? ಇವ್ಯಾಲ್ಯೂಯೇಷನ್ ಆ್ಯಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಇದರಿಂದ ನಿಮಗೆ ಯಾವ ಕ್ಯಾರೆಕ್ಟರ್ ಬೇಕು, ಯಾವ ಎರಡು ಕ್ಯಾರೆಕ್ಟರನ್ನು ನೀವು ಕ್ರಾಸ್ ಹೈಬ್ರಿಡೈಸ್ ಮಾಡಬೇಕು ಅಂಥ ಕ್ಯಾರೆಕ್ಟರ್ ಇರುವಂಥ ಪ್ಲಾಂಟ್ಸನ್ನು ನೀವು ಸೆಲೆಕ್ಟ್ ಮಾಡಿ ಇದನ್ನು ಪೇರೆಂಟ್ ಅಂತ ಟ್ಯಾಗ್ ಮಾಡಬೇಕು. ಪೇರೆಂಟ್ ಅಂತ ಹೇಳಿದರೆ ಇವುಗಳಿಂದ ಆ ಕ್ಯಾರೆಕ್ಟರನ್ನು ನೀವು ತಗೊತಾ ಇದ್ದೀರಾ ಈ ಪ್ಲಾಂಟಿಂದ ಅಂತ ಅರ್ಥ. ನಾವು ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರಾಸ್ ಹೈಬ್ರಿಡೈಸೇಷನ್. ಪೇರೆಂಟ್ ಪ್ಲಾಂಟ್ ಸೆಲೆಕ್ಟ್ ಆದ ನಂತರ ಅದನ್ನು ನೀವು ಬೆಳೆಸಬೇಕು ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಮಾಡಬೇಕು. ಕ್ರಾಸ್ ಪಾಲಿನೇಷನನ್ನೇ ಇಲ್ಲಿ ಕ್ರಾಸ್ ಹೈಬ್ರಿಡೈಸೇಷನ್ ಅಂತ ಕೊಟ್ಟಿದ್ದಾರೆ. ಕ್ರಾಸ್ ಹೈಬ್ರಿಡೈಸೇಷನ್ ಅಂತ ಹೇಳಿದರೆ ಅಗೇನ್ ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್ ಆ ಟೆಕ್ನಿಕನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಇಲ್ಲಿ ಕೊಟ್ಟಿರುವಂಥದ್ದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದ್ಯಾಟ್ ಕ್ರಾಸ್ ಹೈಬ್ರಿಡೈಸೇಷನ್ ಅಮಂಗ್ ದ 5 ಸ್ಟೆಪ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ತುಂಬ ಉದ್ದವಾಗಿರುವಂಥ ಪ್ರೋಸೆಸ್, ಇದು ತುಂಬ ಕಷ್ಟವಾಗಿರುವಂಥ ಪ್ರೋಸೆಸ್. ಇಟ್ಸ್ ಅ ವೆರಿ ಟೀಡಿಯಸ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ ಆಫ್ ಆಲ್ ದ 5 ಸ್ಟೆಪ್ಸ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೀವು ಒಮ್ಮೆ ಕ್ರಾಸ್ ಹೈಬ್ರಿಡೈಸ್ ಆದ ನಂತರ ಕಾಯಬೇಕು ದ್ಯಾಟ್ ಪಾಲಿನೇಷನ್ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಪಾಲಿನೇಷನ್ ಆದ ನಂತರ ಸೆಕ್ಷುವಲ್ ರಿಪ್ರೊಡಕ್ಷನ್ ಸಕ್ಸಸ್ಫುಲ್ ಆಗಿ ನಮಗೆ ನೆಕ್ಸ್ಟ್ ಪ್ರಾಜನಿ ಸಿಗಬೇಕು ಇನ್ ದ ಫಾರ್ಮ್ ಆಫ್ ಸೀಡ್ಸ್ ಅಗೇನ್. ಆ ಸೀಡನ್ನು ನೀವು ಕಲೆಕ್ಟ್ ಮಾಡ್ಕೊತೀರಾ. ಆ ಸೀಡನ್ನು ಕಲೆಕ್ಟ್ ಮಾಡಿ ಆ ಗಿಡಗಳನ್ನು ಬೆಳೆಸಬೇಕು. ಸೀಡನ್ನು ಹಾಕಿ ತಿರ್ಗಾ ಗಿಡಗಳನ್ನು ಬೆಳೆಸಬೇಕು. ಈ ಗಿಡ ಬೆಳೆದಿರೋ ಅಂಥದ್ದು ಪ್ರಾಜನೀಸ್ ಆಗುತ್ತೆ ಆಫ್ ದ ಸೆಲೆಕ್ಟೆಡ್ ಪೇರೆಂಟ್ಸ್ ಅಲ್ವಾ. ಸೆಲೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ರೆ, ನೀವು ಬೆಳೆಸಿರುವಂತಹ ಪ್ರಾಜನೀಸ್ ಏನಿದೆ ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ ಯಾವ ಪ್ಲಾಂಟಲ್ಲಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ನಿಮಗೆ ಇರುವಂಥ, ಸಪೋಸ್ ನೀವು 500 ಗಿಡವನ್ನು ಬೆಳೆಸಿದ್ದೀರ ಅಂತ ಹೇಳಿದರೆ ಮೇ ಬಿ ಬರೀ 200ರಲ್ಲಿ ನಿಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ ಇರೋದು. ಸೊ ಮಿಕ್ಕಿರುವಂಥ 300 ಪ್ಲಾಂಟನ್ನು ಸೈಡಿಗಿಡಿ, ನಮಗೆ ಬೇಡ. 200 ಪ್ಲಾಂಟ್ ವಿಚ್ ಹ್ಯಾಸ್ ದ ಡಿಸೈರ್ಡ್ ಕ್ಯಾರೆಕ್ಟರ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಸೊ ದ್ಯಾಟ್ ಈಸ್ ಕಾಲ್ಡ್ ಎ ಸುಪೀರಿಯರ್ ರೀಕಾಂಬಿನೆಂಟ್ ಬಿಕಾಸ್ 2 ಕ್ಯಾರೆಕ್ಟರ್ ಅಥವಾ ಬೇಕಾಗಿರೋಂಥ ಕ್ಯಾರೆಕ್ಟರ್ಸ್ ಅದರಲ್ಲಿ ಇದೆ ಅಂತ ಅರ್ಥ. ಇವುಗಳನ್ನು ಸೆಲ್ಫ್ ಪಾಲಿನೇಷನ್ ಆಗಕ್ಕೆ ಬಿಡಬೇಕು. ಫಸ್ಟ್ ಆಫ್ ಆಲ್ ಅದು ಹೋಮೋಸೈಗಸ್ ಇರಬೇಕು ಆ್ಯಂಡ್ ಇವುಗಳನ್ನು ನೀವು ಸೆಲ್ಫ್ ಪಾಲಿನೇಷನ್ ಆಗಕ್ಕೆ ಬಿಡ್ತೀರಾ. ಒನ್ಸ್ ಸೆಲ್ಫ್ ಪಾಲಿನೇಷನ್ ಇಸ್ ಡನ್, ನಮ್ಮದು ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನಾವು ಹಿಯರ್ once self-pollination is done, testing, release and commercialization of new cultivars ಅಥವಾ ವೆರೈಟಿ. ಇವಾಗ ನೀವು ಹುಟ್ಟಿಸಿರುವಂಥ ಹೊಸದಾಗಿರುವಂಥ ವೆರೈಟಿ ಏನಿದೆ ಅದನ್ನು ನೀವು ಟೆಸ್ಟ್ ಮಾಡಬೇಕು. ಸಪೋಸ್ ನೀವು ಕರ್ನಾಟಕದಲ್ಲಿ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದಿರ ಅಂತ ಅಂದ್ಕೊಳ್ಳಿ. ನೀವು ಬೇರೆ ಬೇರೆ ಅಗ್ರಿಕಲ್ಚರಲ್ ಎನ್ವೈರ್ಮೆಂಟಲ್ಲಿ ಇದನ್ನು ಬೆಳೆಸಬೇಕು. ಸೊ ವಿದಿನ್ ಇಂಡಿಯಾ ನೀವು ಇದನ್ನು ಬೇರೆ ಬೇರೆ ಭಾಗಗಳಿಗೆ ಈ ಸೀಡ್ಸನ್ನು ಕಳಿಸ್ತೀರಾ ಆ್ಯಂಡ್ ಅಲ್ಲಿರುವಂಥ ಸೀಸನ್ ಅಥವಾ ಕ್ಲೈಮೇಟಿಗೆ ಹೇಗೆ ಅದು ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಕೂಡ ನೀವು ಚೆಕ್ ಮಾಡಬೇಕು. ಲೆಟಸ್ ಎಲ್ಲ ಚೆನ್ನಾಗಿ ಹೋಯಿತು ಆ್ಯಂಡ್ ಇಂಡಿಯಾದ ಎಲ್ಲ ಭಾಗದಲ್ಲೂ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದ್ಕೊಳ್ಳಿ ಈ ಗಿಡ. ದೆನ್ ಯು ವಿಲ್ ಕಮರ್ಷಿಯಲೈಸ್ ಇಟ್. ಕಮರ್ಷಿಯಲೈಸೇಷನ್ ಅಂತ ಹೇಳಿದ್ರೆ ಈ ಬೀಜಗಳನ್ನು ನಮ್ಮ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು.
ಸೊ ದಿಸ್ ಇಸ್ ಹೌ ಪ್ಲಾಂಟ್ ಬ್ರೀಡಿಂಗ್ ಇಸ್ ಡನ್. ಸೊ ಒಂದು ವೆರೈಟಿ ಆಫ್ ಪ್ಲಾಂಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಕೆಲಸ ಇದೆ. ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ಈ 5 ಸ್ಟೆಪ್ಗಳನ್ನು ನೆನ್ಪಿಟ್ಕೊಳ್ಳಿ ವಿತ್ ದ ಮೇನ್ ಹೆಡ್ಡಿಂಗ್ಸ್. ಸೊ ಇದು ಆಯಿತು ಕ್ಲಾಸಿಕಲ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಕೇಳಬಹುದು, ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಕೇಳಬಹುದು, ಅಥವಾ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕೇಳಬಹುದು. ಇದು ಎಲ್ಲಾನು ಸೇಮ್ ಇಲ್ಲಿ. ನೆಕ್ಸ್ಟ್, ಪರ್ಪಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್. ಯಾತಕ್ಕೋಸ್ಕರ ಪ್ಲಾಂಟ್ ಬ್ರೀಡಿಂಗ್ ಅನ್ನು ಮಾಡಬೇಕು? ಅಫ್ಕೋರ್ಸ್ ಇರುವಂಥ ವೆರೈಟಿಯನ್ನು ಬೆಟರ್ ಮಾಡೋಕ್ಕೆ, ಟು ಇಂಪ್ರೂವೈಸ್ ಇಟ್. ಇನ್ಕ್ರೀಸ್ಡ್ ಕ್ರಾಪ್ ಈಲ್ಡ್ ಇರುತ್ತೆ, ಇನ್ಕ್ರೀಸ್ಡ್ ಕ್ವಾಲಿಟಿ ಇರುತ್ತೆ, ಇನ್ಕ್ರೀಸ್ಡ್ ಟಾಲರೆನ್ಸ್ ಟು ಎನ್ವೈರ್ಮೆಂಟ್ ಸ್ಟ್ರೆಸ್. ಅದು ನಿಮಗೆ ಸೆಲಿನಿಟಿ ಇರಬಹುದು, ಅಂದರೆ ನಿಮ್ಮ ಮಣ್ಣಲ್ಲಿ ಇರುವಂತಹ ಸೆಲಿನಿಟಿ ಅಂದರೆ ಅಯಾನ್ ಕಂಟೆಂಟ್ ತುಂಬ ಜಾಸ್ತಿ ಇರ್ಬೋದು, ಅದನ್ನು ಟಾಲರೇಟ್ ಮಾಡೋ ಶಕ್ತಿ ಇರಬೇಕು ಪ್ಲಾಂಟಿಗೆ. ಹಾಗೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ತುಂಬ ಜಾಸ್ತಿ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಡ್ರೌಟ್ ಅಂತ ಹೇಳಿದ್ರೆ ಬರಗಾಲ, ನೀರು ತುಂಬ ಕಮ್ಮಿ ಆಗೋದು, ಅದರಲ್ಲಿ ಕೂಡ ಪ್ಲಾಂಟ್ಸ್ ಟು ಎನ್ ಎಕ್ಸ್ಟೆಂಟ್ ಕಮ್ಮಿ ಆದರೆ ಕೂಡ ಬೆಳೆಯೋ ಎಬಿಲಿಟಿ. ಪೂರ್ತಿಯಾಗಿ ಕಮ್ಮಿ ಆದರೆ ಯಾವ ಗಿಡನೂ ಬೆಳೆಯಲ್ಲ, ಬಟ್ ಸ್ವಲ್ಪ ಕಮ್ಮಿ ಆಯಿತು ಅಂದ್ರೂ ಮ್ಯಾನೇಜ್ ಮಾಡೋ ಎಬಿಲಿಟಿ ಗಿಡಗಳಿಗಿರಬೇಕು. ಸೊ ಯು ಆರ್ ಬ್ರೀಡಿಂಗ್ ದ ಪ್ಲಾಂಟ್ ಇನ್ ಸಚ್ ಅ ವೇ. ರೆಸಿಸ್ಟೆನ್ಸ್ ಟು ಪ್ಯಾಥೋಜನ್ಸ್ ಅಂತ ಹೇಳಿದ್ರೆ ವೈರಸ್, ಫಂಗೈ ಮತ್ತು ಬ್ಯಾಕ್ಟೀರಿಯಾ, ಇವುಗಳನ್ನು ತಡೆ ಹಿಡಿಯೋ ಶಕ್ತಿ, ಇವುಗಳಿಂದ ಬರುವಂಥ ರೋಗಗಳನ್ನು ತಡೆ ಹಿಡಿಯೋ ಶಕ್ತಿ. ದೆನ್ ಕಮ್ಸ್ ಇನ್ಕ್ರೀಸ್ಡ್ ಟಾಲರೆನ್ಸ್ ಟು ಇನ್ಸೆಕ್ಟ್ ಅಥವಾ ಕೀಟಗಳನ್ನು ತಡೆ ಹಿಡಿಯೋ ಶಕ್ತಿ ಇರಬೇಕು. ಸೊ ಫಾರ್ ಆಲ್ ಆಫ್ ದೀಸ್ ಪರ್ಪಸಸ್ ಯು ಹ್ಯಾವ್ ದ ಪ್ಲಾಂಟ್ ಬ್ರೀಡಿಂಗ್ ಪ್ರೋಸೆಸ್ ಗೋಯಿಂಗ್ ಆನ್. ಪ್ಲಾಂಟ್ ಬ್ರೀಡಿಂಗ್ ಪ್ರೋಸೆಸ್ ಇವುಗಳಿಗೆ ನಾವು ಜನರಲ್ ಆಗಿ ಯೂಸ್ ಮಾಡೋದು, ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹಾಗೆ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ತಾ ವೀಟ್, ರೈಸ್, ಮೇಸ್ ಮತ್ತು ಮಿಲೆಟ್, ಆಮೇಲೆ ಶುಗರ್ ಕೇನಲ್ಲಿ ಕೆಲ ವೆರೈಟಿಯನ್ನು ಪ್ರೊಡ್ಯೂಸ್ ಮಾಡಿ ಆಗಿದೆ ಇಂಡಿಯಾದಲ್ಲಿ ಆಲ್ರೆಡಿ. ಸೊ ಈ ಎಕ್ಸಾಂಪಲನ್ನು ನೀವು ಇಲ್ಲಿ ನೋಡಬೇಕು. ಲೆಟ್ ಅಸ್ ಸಿ. ಸೊ ವೀಟ್ ಮತ್ತು ರೈಸಲ್ಲಿ ನೀವು ನೋಡಿದ್ರೆ, ಲೈಕ್ ಐ ಟೋಲ್ಡ್ ಯು, ನಾರ್ಮನ್ ಇ ಬೋರ್ಲಾಗ್, ಫಾದರ್ ಆಫ್ ಇಂಟರ್ನ್ಯಾಷನಲ್ ಗ್ರೀನ್ ರೆವಲ್ಯೂಷನ್, ಇದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಇವರು ನಾರ್ಮನ್ ಇ ಬೋರ್ಲಾಗಿಗೆ ಇವ್ರು ಮಾಡಿರೋಂಥ ಕೆಲಸಕ್ಕೆ ಈವನ್ ನೋಬೆಲ್ ಪುರಸ್ಕಾರ ಸಿಕ್ಕಿದೆ. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ಕೆಲಸ ಮಾಡ್ತಿರೋದು ಅವರು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ವೀಟ್ ಆ್ಯಂಡ್ ಮೇಸ್ ಇಂಪ್ರೂವ್ಮೆಂಟ್ ಇನ್ ಮೆಕ್ಸಿಕೋ, ಇಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಅವರು ಒಂದು ಸೆಮಿ ಡ್ವಾರ್ಫ್ ವೆರೈಟಿ ಆಫ್ ವೀಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೆಮಿ ಡ್ವಾರ್ಫ್ ಅಂದರೆ ಏನು, ತುಂಬ ಉದ್ದನೂ ಇಲ್ಲ ಆ್ಯಂಡ್ ತುಂಬ ಶಾರ್ಟು ಇಲ್ದಿರೋಂಥ ಗಿಡ. ಸೆಮಿ ಡ್ವಾರ್ಫ್ ವೆರೈಟಿ ಇಸ್ ಅ ಬೆಟರ್ ಯೀಲ್ಡಿಂಗ್ ವೆರೈಟಿ. ಅದು ರೈಸಲ್ಲಾಗಲಿ ಅಥವಾ ವೀಟಲ್ಲಾಗಲಿ ತುಂಬ ಚಿಕ್ಕದಾದರೆ ಅದರಲ್ಲಿ ಬೆಳೆಯುವಂಥ ಸೀಡ್ಸ್ ಅಂತೀವಲ್ಲ ಅದು ಕಮ್ಮಿ ಇರುತ್ತೆ. ತುಂಬ ಉದ್ದ ಆದರೆ ಗಾಳಿ ಬಂದರೆ ಅದು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಎರಡರ ಮಧ್ಯ ಒಂದು ಹೈಟಿಗೆ ಆ ಗಿಡ ಬೆಳಿಬೇಕು. ಸೊ ಇವ್ರೇನು ಮಾಡ್ತಾರೆ, ನಾರ್ಮನ್ ಇ ಬೋರ್ಲಾಗ್ ಅವರು ಮಾಡ್ತಿರೋವಂಥ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ವೀಟ್ ಆ್ಯಂಡ್ ಮೇಸ್ ಇಂಪ್ರೂವ್ಮೆಂಟ್ ಯಾವುದು ಮೆಕ್ಸಿಕೋ ಅಲ್ಲಿದೆ, ಅಲ್ಲಿ ಒಂದು ಸೆಮಿ ಡ್ವಾರ್ಫ್ ವೆರೈಟಿ ಆಫ್ ವೀಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇವ್ರು ಮಾಡಿರೋಂಥ ಕೆಲಸದ ಪ್ರಿನ್ಸಿಪಲ್ ಅನ್ನು ಇಟ್ಕೊಂಡು ನಾವು ತುಂಬ ವೆರೈಟೀಸನ್ನು ಆಲ್ರೆಡಿ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ, ಆ್ಯಂಡ್ ಅಫ್ಕೋರ್ಸ್ ಇನ್ ವರ್ಲ್ಡ್ ವೈಡ್ ಆಲ್ಸೋ. ಸೊ ಇನ್ 1963 several varieties such as Sonalika, Kalyan Sona, which were high yielding and disease resistant, were introduced all over the wheat growing belt in India. ಸೊ ವೀಟ್, ಸೊನಾಲಿಕಾ ಮತ್ತು ಕಲ್ಯಾಣ್ ಸೋನಾ ವೆರೈಟಿಯನ್ನು 1963ರಲ್ಲಿ ನಾವು ಕೂಡ ಪ್ರೊಡ್ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್, ಸೆಮಿ ಡ್ವಾರ್ಫ್ ವೆರೈಟಿ ಆಫ್ ರೈಸ್, ಇದರಲ್ಲಿ ನಮಗೆ IR8 ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, IRRI, ಸೊ ಅದಕ್ಕೋಸ್ಕರ IR8 ಅಂತ ಹೆಸರಿದೆ ಅದಕ್ಕೆ. ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಡೆವಲಪ್ ಆಗಿರುವಂಥ IR8 ಇಸ್ ಅ ರೈಸ್ ವೆರೈಟಿ. ಓಕೆ, ಆ್ಯಂಡ್ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಫಿಲಿಪೀನ್ಸಲ್ಲಿ. ಆ್ಯಂಡ್ ಹಾಗೆ ತೈವಾನಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ತೈಚೆಂಗ್ ನೇಟಿವ್ 1 ಅನ್ನೋ ಒಂದು ರೈಸ್ ವೆರೈಟಿ. ಓಕೆ, ನೆಕ್ಸ್ಟ್, ಈ ಡಿರೈವೇಟಿವ್ಸ್ ಅಂದರೆ ಈ ರೈಸ್ ವೆರೈಟಿಯಿಂದ ಡಿರೈವ್ ಮಾಡಿ ನಾವು 1966 ಅ ಬೆಟರ್ ಯೀಲ್ಡಿಂಗ್ ರೈಸ್ ವೆರೈಟಿ, ದಟ್ ಈಸ್ ಜಯ ಮತ್ತು ರತ್ನ. ಆ್ಯಂಡ್ ಇವುಗಳು ಕೂಡ ರೈಸ್ ವೆರೈಟಿ, ಬಟ್ ದೇ ಆರ್ ಸೆಮಿ ಡ್ವಾರ್ಫ್ ಆ್ಯಂಡ್ ದೇ ಆರ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ. ಸೊ ಇಲ್ಲಿ ನೀವು ಏನು ನೆನ್ಪಿಟ್ಕೊಳ್ಬೇಕಾಗಬಹುದು, ಒಂದನೇದು ಬೇರೆ ಬೇರೆ ಇನ್ಸ್ಟಿಟ್ಯೂಟಿವ್ ಹೆಸರುಗಳನ್ನು ಏನು ಕೊಟ್ಟಿದ್ದಾರೆ, ಹಾಗೆ ನಮ್ಮ ನಾರ್ಮಲ್ ಇ ಬೋರ್ಲಾಗ್ ಅವ್ರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಮತ್ತು ವೀಟ್ ವೆರೈಟೀಸ್ ಎಕ್ಸಾಂಪಲ್ಸ್ ಯಾವುದು, ಹಾಗೆ ರೈಸಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ ಆರ್ ಇಂಪಾರ್ಟೆಂಟ್. ಮುಂದೆ ಹೋಗೋಣ.
ಶುಗರ್ ಕೇನಿಗೆ ಬರೋಣ. ಸೊ ಶುಗರ್ ಕೇನ್ ಕೂಡ ಸಮ್ವಾಟ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಬೆಳೆಸಿದ್ದಾರೆ. ಸ್ಯಾಕರಮ್ ಬಾರ್ಬೇರಿ ಅಂತ ಇತ್ತು, ಒಫಿಷಿನಾರಮ್ ಅಂತ ಇತ್ತು. ಬಾರ್ಬೇರಿ ನಾರ್ತ್ ಇಂಡಿಯಾದಲ್ಲಿ ಬೆಳೆಯುವಂಥದ್ದು, ಒಫಿಷಿನಾರಮ್ ಸೌತ್ ಇಂಡಿಯಾದಲ್ಲಿ ಬೆಳೆಯುವಂಥದ್ದು. ಒಫಿಷಿನಾರಮ್ ಹ್ಯಾಡ್ ವೆರಿ ಗುಡ್ ಈಲ್ಡ್, ತುಂಬ ದಪ್ಪವಾಗಿರೋದ್ರದ್ದು ಸ್ಟೆಮ್ ಆ್ಯಂಡ್ ಶುಗರ್ ಕಂಟೆಂಟ್ ತುಂಬ ಜಾಸ್ತಿ ಇತ್ತು. ಸೊ ಈ ನಾರ್ತ್ ಇಂಡಿಯಾದ ರೈತರು ಏನಂದ್ರು, ನಮ್ಮ ಹತ್ರ ಬೆಳೆಯುವಂತಹ ಬಾರ್ಬೇರಿ ಇಸ್ ಥಿನ್ ಸ್ಟೆಮ್ಡ್, ಶುಗರ್ ಈಲ್ಡ್ ಇಲ್ಲ ಅದರಲ್ಲಿ, ಸೊ ನಾವು ಒಫಿಷಿನಾರಮ್ ಅನ್ನ ನಮ್ಮ ಉತ್ತರ ಭಾರತದಲ್ಲಿ ಬೆಳೆಸೋಣ ಅಂತ. ಬಟ್ ಇಟ್ ಡಿಡ್ ನಾಟ್ ಗ್ರೋ ವೆಲ್ ಇನ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಆಫ್ ನಾರ್ತ್ ಇಂಡಿಯಾ. ಏನು ಮಾಡೋಣ, ಸೊಲ್ಯೂಷನ್ ಬೇಕಿತ್ತು. ಸೊ ಬಾರ್ಬೇರಿ ಮತ್ತು ಒಫಿಷಿನಾರಮ್ ಗಿಡಗಳನ್ನು ಹೈಬ್ರಿಡೈಸ್ ಮಾಡಿದ್ದಾರೆ. ಆ್ಯಂಡ್ ಅದರಿಂದ ಹುಟ್ಟಿರೋಂಥ ವೆರೈಟಿ ಹತ್ರ ಏನೆಲ್ಲ ಕ್ಯಾರೆಕ್ಟರ್ಸ್ ಇತ್ತು, ಓಕೆ, ಹೈ ಈಲ್ಡ್, ಥಿಕ್ ಸ್ಟೆಮ್, ಹೈ ಶುಗರ್ ಆ್ಯಂಡ್ ಎಬಿಲಿಟಿ ಟು ಗ್ರೋ ಇನ್ ದ ಶುಗರ್ ಕೇನ್ ಏರಿಯಾಸ್ ಆಫ್ ನಾರ್ತ್ ಇಂಡಿಯಾ. ಇದು ಹೈಬ್ರಿಡೈಸ್ ಆಗಿ ಹುಟ್ಟಿರುವಂಥ ಗಿಡದಲ್ಲಿ ಇದ್ದಂಥ ಕ್ವಾಲಿಟಿ. ಇಲ್ಲಿ ನೀವು ಏನು ನೆನ್ಪಿಟ್ಕೊಳ್ಬೇಕು, ಸ್ಯಾಕರಮ್ ಬಾರ್ಬೇರಿ ನಾರ್ತ್ ಇಂಡಿಯಾದಲ್ಲಿ ಬೆಳೆದಿರುವಂಥದ್ದು. ಇದರ ಕ್ಯಾರೆಕ್ಟರ್ ಏನು, ಪುವರ್ ಶುಗರ್ ಕಂಟೆಂಟ್ ಆ್ಯಂಡ್ ಈಲ್ಡ್. ಹಾಗೆ ಟ್ರಾಪಿಕಲ್ ಕೇನ್ಸ್ ಗ್ರೋನ್ ಇನ್ ಸೌತ್ ಇಂಡಿಯಾ. ಸ್ಯಾಕರಮ್ ಒಫಿಷಿನಾರಮ್ had thicker stem and higher sugar content but did not grow well in North India. ಇದನ್ನ ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ, ಮಿಲ್ಲೆಟ್ಸ್ ಬಗ್ಗೆ ಮಾತಾಡೋಣ. ಮಿಲ್ಲೆಟ್ಸ್ ಅಂತ ಹೇಳಿದ್ರೆ ಅಗೇನ್ ಇಟ್ ಇಸ್ ಅ ಕ್ಯಾಟಗರಿ ಆಫ್ ಫುಡ್. ಫುಡ್ ಅಂದರೆ ನಿಮಗೆ ಮಿಲೆಟ್ ಅಂದ ತಕ್ಷಣ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮೇಸ್, ಜೋಳ ಆಗಲಿ, ಜವಾರ್ ಆಗಲಿ ಅಥವಾ ಬಾಜ್ರಾ ಆಗಲಿ, ಇದೆಲ್ಲ ಬರೋದು ಮಿಲೆಟ್ಸ್ ಕ್ಯಾಟಗರಿಯಲ್ಲಿ. ಫಾರ್ ಯು ಇಟ್ ಇಸ್ ಅ ಗುಡ್ ಥಿಂಗ್ ದಟ್ ಇಲ್ಲಿ ವೆರೈಟೀಸ್ ಹೆಸರು ಕೊಟ್ಟಿಲ್ಲ, ಬಟ್ ಮಿಲೆಟ್ಸಲ್ಲಿ ಕೂಡ ಈ ವೆರೈಟೀಸನ್ನು ಹೈ ಬ್ರೀಡಿಂಗ್, ಹೈ ಈಲ್ಡಿಂಗ್ ಮತ್ತು ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸನ್ನು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡಲಾಗಿದೆ ಡ್ಯೂರಿಂಗ್ ದ ಟೈಮ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಲೆಟ್ us ಗೋ ಫಾರ್ವರ್ಡ್. ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್. ಫಸ್ಟ್ ಆಫ್ ಆಲ್, ಯಾವುದಾದ್ರೂ ಒಂದು ರೋಗವನ್ನು ಗಿಡ ಯಾಕೆ ತಡೆ ಹಿಡಿಬೇಕು ಅನ್ನೋದು ಫಸ್ಟ್ ಕ್ವೆಶನ್. ವೈ ಅಂತ ಬರುತ್ತೆ. ಒಂದನೇದು ಟು ಎನ್ಹ್ಯಾನ್ಸ್ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಟು ರೆಡ್ಯೂಸ್ ದ ಡಿಪೆಂಡೆಂಟ್ ಆನ್ ಯೂಸ್ ಆಫ್ ಫಂಜಿಸೈಡ್ ಆ್ಯಂಡ್ ಬ್ಯಾಕ್ಟೀರಿಯೋಸೈಡ್. ಓಕೆ, ಫಂಗಸನ್ನು ಸಾಯಿಸೋಕ್ಕೆ ಒಂದು ಗಿಡಕ್ಕೆ ಇನ್ಫೆಕ್ಷನ್ ಆದರೆ ಆ್ಯಂಡ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಆ ಬ್ಯಾಕ್ಟೀರಿಯಾವನ್ನು ತಡೆ ಹಿಡಿಯೋಕ್ಕೆ ನಾವೇನು ಮಾಡ್ತೀವಿ, ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ. ಆ ಕೆಮಿಕಲಿಂದಾಗಿ ನಮಗೂ ಕೂಡ ಹಾರ್ಮ್ ಇದೆ, ಎನ್ವೈರ್ಮೆಂಟಿಗೂ ಕೂಡ ಏನೂ ಲಾಭ ಇಲ್ಲ, ನಷ್ಟನೇ ಜಾಸ್ತಿ. So if you produce plants that are naturally resistant to these bacteria and fungi, ನೀವೇನು ಕೆಮಿಕಲ್ ಯೂಸ್ ಮಾಡಬೇಕಂತಿಲ್ಲ ಅಲ್ವಾ, ಒಂದನೇದು. ಎರಡನೇದು, ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಗಿಡಗಳು ಸಾಯಲ್ಲ. ಸೊ ಎರಡು ಮೇನ್ ಪರ್ಪಸ್ ಟು ಪ್ರೊಡ್ಯೂಸ್ ಪ್ಲಾಂಟ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್. ಓಕೆ, ಕೆಲವು ಡಿಸೀಸ್ ಇದು ಲಿಸ್ಟನ್ನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಫಸ್ಟ್ ಇಸ್ ದ ಫಂಗಲ್ ಡಿಸೀಸಸ್. ಇದರಲ್ಲಿ ಬರೋದಂಥದ್ದು ರಸ್ಟ್ ಪಕ್ಸೀನಿಯಾ ಅನ್ನೋ ಒಂದು ಫಂಗೈ ಕಾಸಸ್ ಬ್ರೌನ್ ರಸ್ಟ್ ಆಫ್ ವೀಟ್. ಮತ್ತೆ ಬರುವಂಥದ್ದು ರೆಡ್ ರಾಟ್ ಆಫ್ ಶುಗರ್ ಕೇನ್. ಇದು ಕೊಲೆಟೋಟ್ರೈಕಮ್ ಅನ್ನೋ ಒಂದು ಫಂಗೈಯಿಂದ ಆಗುವಂಥದ್ದು. ನೆಕ್ಸ್ಟ್, ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಬೈ ಬ್ಯಾಕ್ಟೀರಿಯಾ ಅಂತ ಇದೆ. ಬ್ಲ್ಯಾಕ್ ರಾಟ್ ಆಫ್ ಕ್ರೂಸಿಫರ್ ಅಂತ ಹೇಳಿದ್ರೆ ಮಸ್ಟರ್ಡ್, ಕ್ಯಾಬೇಜ್, ರ್ಯಾಡಿಶ್ ಎಲ್ಲ ಕ್ರೂಸಿಫರ್ಸ್ ಅಂಡರಲ್ಲಿ ಬರುವಂಥದ್ದು. ಸೊ ಇದು ಎರಡು ಕೂಡ ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದೆ. ಆ್ಯಂಡ್ ದೆನ್ ಕಮ್ಸ್ ವೈರಸಸ್, ಟೊಬ್ಯಾಕೊ ಮೊಸೈಕ್ ಹಾಗೆ ಟರ್ನಿಪ್ ಮೊಸೈಕ್. ಆ್ಯಂಡ್ ಇದು ನಿಮಗೆ ವೈರಲ್ ಡಿಸೀಸ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಬೇಸಿಕ್ಲಿ ದ ಡಿಸೀಸ್ ಲಿಸ್ಟ್. ಫಂಗೈಯಲ್ಲಿ 3 ಡಿಸೀಸ್ ಕೊಟ್ಟಿದ್ದಾರೆ, ಬ್ಯಾಕ್ಟೀರಿಯಾದಲ್ಲಿ ಒಂದೇ ಕೊಟ್ಟಿರೋದು, ಆ್ಯಂಡ್ ವೈರಸಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಇಸ್ ಕಾಸ್ಡ್ ಬೈ ಫೈಟೋಫ್ಥೋರಾ ಅಂತ ಕೂಡ ಹಾಕಿದ್ದೀನಿ. ಇಟ್ಸ್ ಅ ಟೈಪ್ ಆಫ್ ಫಂಗೈ ಅಗೇನ್. ಇದು ಯಾಕೆ ಹಾಕಿರೋದು ಅಂತ ಹೇಳಿದ್ರೆ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನಿಮ್ಮ ಫಸ್ಟ್ PUC ಅಲ್ಲಿ ಅಥವಾ 11th ಇರುವಂಥ ಚಾಪ್ಟರ್, ಅಲ್ಲಿ ಈ ಇನ್ಫಾರ್ಮೇಷನ್ ಅಥವಾ ಈ ಫಂಗೈ ಹೆಸರುಗಳನ್ನು ನೀವು ಕೇಳಿರಬಹುದು. ಅದಕ್ಕಿಲ್ಲಿ ನಾನು ಬರೆದಿರೋದು. ಬ್ಯಾಕ್ಟೀರಿಯಲ್ ನಾನು ಬರೆದಿಲ್ಲ ಬಿಕಾಸ್ ಇಟ್ ಇಸ್ ಜನರಲಿ ನಾಟ್ ಆಸ್ಡ್. ಓಕೆ, ಮೆಥಡ್ ಏನು ಟು ಬ್ರೀಡ್ ಪ್ಲಾಂಟ್ಸ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್? ಒಂದು ಕಾಮನ್ಲಿ ಯೂಸ್ಡ್ ಮೆಥಡ್ ಕನ್ವೆನ್ಷನಲ್ ಬ್ರೀಡಿಂಗ್ ಟೆಕ್ನಿಕ್. ಕನ್ವೆನ್ಷನಲ್, ಕ್ಲಾಸಿಕಲ್, ಪ್ಲಾಂಟ್ ಬ್ರೀಡಿಂಗ್ ಎಲ್ಲ ಸೇಮೆ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅದೇ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಥವಾ ಒಂದು ಹೊಸ ಟೆಕ್ನಿಕ್ ವಿಚ್ ಇಸ್ ಮ್ಯೂಟೇಷನ್ ಬ್ರೀಡಿಂಗ್. ಹೊಸ್ತಂತ ಹೇಳಿದ್ರೆ ನಿಮಗೆ ಫಸ್ಟ್ ಟೈಮ್ ಈ ಚಾಪ್ಟ್ರಲ್ಲಿ ಮೆನ್ಷನ್ ಆಗ್ತಾ ಇದೆ ಮ್ಯೂಟೇಷನ್ ಬ್ರೀಡಿಂಗ್ ಅಂತ. ಏನು ಅಂತ ಹೇಳ್ತೀನಿ ನಾನು. ಇಲ್ಲ ಅಂದರೆ ನೀವು ಸೆಲೆಕ್ಷನ್ ಅಮಂಗ್ ಸೋಮಕ್ಲೋನಲ್ ವೇರಿಯಂಟ್ ಆ್ಯಂಡ್ ಜೆನೆಟಿಕ್ ಇಂಜಿನಿಯರಿಂಗ್ ಆ್ಯಂಡ್ ಟಿಶ್ಯೂ ಕಲ್ಚರ್. ಸೋಮಕ್ಲೋನಲ್ ವೇರಿಯೇಷನ್ ಅಂತ ಹೇಳಿದ್ರೆ ಸೋಮಕ್ಲೋನ್ಸ್ ಬೇಸಿಕ್ಲಿ ಮೀನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಬೈ ಟಿಶ್ಯೂ ಕಲ್ಚರ್. ಸೊ
ಅದು ಟಿಶ್ಯೂ ಕಲ್ಚರ್ ಮತ್ತು ಜೆನೆಟಿಕ್ ಇಂಜಿನಿಯರಿಂಗನ್ನು ಮಿಕ್ಸ್ ಮಾಡಿ ಯು ಕ್ಯಾನ್ ಡೆವಲಪ್ ಪ್ಲಾಂಟ್ಸ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ 3 ಟೆಕ್ನಿಕ್ ಇದೆ ಟು ಡೆವಲಪ್ ಪ್ಲಾಂಟ್ಸ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್. ಯಾವುದನ್ನು ಆಪ್ಟ್ ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಅವೈಲೇಬಲ್ ಇರುವಂಥ ಜೀನ್ ಪೂಲ್ ಅಥವಾ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, like I told you, conventional breeding is often constrained. Okay, conventional breeding ವರ್ಕ್ ಆಗಿಲ್ಲ ಅಂದರೆ ಮ್ಯೂಟೇಷನ್ ಬ್ರೀಡಿಂಗಿಗೆ ಹೋಗಬೇಕು. ಯಾಕೆ ವರ್ಕ್ ಆಗಲ್ಲ? ಕನ್ವೆನ್ಷನಲ್ ಬ್ರೀಡಿಂಗಲ್ಲಿ ಫಸ್ಟ್ ಸ್ಟೆಪ್ ಏನಿದ್ದು ಜರ್ಮ್ ಪ್ಲಾಸಮ್ ಕಲೆಕ್ಷನ್. ಜರ್ಮ್ ಪ್ಲಾಸಮ್ ಕಲೆಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ನಮಗೆ ಬೇಕಾಗಿರುವಂಥ ಡಿಸೀಸ್ ರೆಸಿಸ್ಟೆಂಟ್ ಅಲೀಲ್ ಸಿಗಲ್ಲ ಅಲ್ವಾ? ನೀವು ಸೀಡ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಬಟ್ ಯಾವುದೇ ಸೀಡಲ್ಲಿ ಡಿಸೀಸ್ ತಡೆ ಹಿಡಿಯೋ ಶಕ್ತಿ ಇಲ್ಲ ಅಂತ ಹೇಳಿದರೆ ನೀವು ಏನು ಮಾಡ್ತೀರಾ? ಮ್ಯೂಟೇಷನಲ್ ಬ್ರೀಡಿಂಗಿಗೆ ಹೋಗಬೇಕಾಗುತ್ತೆ. ಮ್ಯೂಟೇಷನ್ ಅಂತ ಹೇಳಿದ್ರೆ ನೀವು ಆ ಗಿಡದಲ್ಲಿ ಬೇಕಂತಲೇ DNA ಮ್ಯೂಟೇಷನನ್ನು ಇಂಟ್ರೊಡ್ಯೂಸ್ ಮಾಡೋದು. ದ್ಯಾಟ್ ಮೀನ್ಸ್ ನಿಮಗೆ ಮ್ಯೂಟೇಷನ್ ಮಾಡೋಕ್ಕಂತ ಏನಾದರೂ ಏಜೆಂಟ್ ಬೇಕು. ವಾಟ್ ಇಸ್ ದಟ್ ಏಜೆಂಟ್? ಇನ್ ಮೋಸ್ಟ್ ಆಫ್ ದ ಕೇಸಸ್ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಗಾಮಾ ರೇಡಿಯೇಷನ್. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಾನು, ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ. ಓಕೆ, ಸೊ ರಿಮೆಂಬರ್ ದ್ಯಾಟ್. ಸೊ ಕನ್ವೆನ್ಷನಲ್ ಬ್ರೀಡಿಂಗಲ್ಲಿ ಜೀನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಮ್ಯೂಟೇಷನಲ್ ಬ್ರೀಡಿಂಗಿಗೆ ಆಪ್ಟ್ ಮಾಡೋದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಟು ಯೆಲ್ಲೋ ಮೊಸೈಕ್ ವೈರಸ್ ಇನ್ ಭಿಂಡಿ ಅಂದರೆ ಬೆಂಡೆಕಾಯಿ. ಅಬೆಲ್ಮಾಷಸ್ ಎಸ್ಕ್ಯುಲೆಂಟಿಸ್ ಇದ್ರ ಹೆಸರು, ಸೈಂಟಿಫಿಕ್ ನೇಮ್. ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಅ ವೈಲ್ಡ್ ಸ್ಪೀಶಿ. ಇದರ ವೈಲ್ಡ್ ಸ್ಪೀಶಿ ಅಂತ ಹೇಳಿದ್ರೆ ಕಾಡಲ್ಲಿ ಬೆಳೀತಿರುವಂಥ ಒಂದು ವೆರೈಟಿ ಆಫ್ ಬೆಂಡೆಕಾಯಲ್ಲಿ ಯೆಲ್ಲೋ ಮೊಸೈಕ್ ವೈರಸ್ ಅನ್ನು ತಡೆ ಹಿಡಿಯೋ ಶಕ್ತಿ ಇತ್ತು. ಸೊ ಅದರಿಂದ ಆ ಶಕ್ತಿ ಇನ್ ದ ಫಾರ್ಮ್ ಆಫ್ ಅಲೀಲ್ಸ್ ಅಲ್ವಾ, ಅದನ್ನು ತೆಗೆದು ಹೊಸ ವೆರೈಟಿಗೆ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಹತ್ರ ಒಂದು ಹೊಸ ವೆರೈಟಿ ಆಫ್ ಅಬೆಲ್ಮಾಷಸ್ ಎಸ್ಕ್ಯುಲೆಂಟಿಸ್ ಅಥವಾ ಬೆಂಡೆಕಾಯಿ ಹುಟ್ಕೊಂಡಿದೆ. ಇದನ್ನು ನಾವು ಪರ್ಭಾನಿ ಕ್ರಾಂತಿ ಅಂತ ಕರಿತೀವಿ. ಇದು ಯಾವುದಕ್ಕೆ ಎಕ್ಸಾಂಪಲು? ಇದು ಕನ್ವೆನ್ಷನಲ್ ಬ್ರೀಡಿಂಗಿಗೆ ಎಕ್ಸಾಂಪಲ್. ತುಂಬ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಕನ್ವೆನ್ಷನಲ್ ಬ್ರೀಡಿಂಗ್, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಹೇಗೆ ಹುಟ್ಟಿಸಿರೋದು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಿ. ಓಕೆ, ನೆಕ್ಸ್ಟ್, inducing mutation in plants through diverse means and then screening the plant material for resistance sometimes leads to desirable genes being identified. ಏನಂದೆ, ಕೆಲವೊಮ್ಮೆ ಮ್ಯೂಟೇಷನ್ ಮಾಡಬೇಕಾಗುತ್ತೆ ರೆಸಿಸ್ಟೆಂಟ್ ಜೀನ್ ಇಲ್ಲ ಅಂತ ಹೇಳಿದ್ರೆ. ಸೊ ಹೇಗೆ ಮಾಡ್ತೀರಾ? ಗಾಮಾ ರೇಡಿಯೇಷನ್ಸನ್ನು ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಆಗಿ ಅಥವಾ ಕೆಮಿಕಲನ್ನು ಯೂಸ್ ಮಾಡಿ ನೀವು ಏನು ಮಾಡಬಹುದು? ಮ್ಯೂಟೇಷನನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಕ್ಲಿಯರ್ ಅಲ್ವಾ? ಇದನ್ನ ಮ್ಯೂಟೇಷನ್ ಬ್ರೀಡಿಂಗ್ ಅಂತ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆನ ಕೊಟ್ಟಿದ್ದಾರೆ, ಮೂಂಗ್ ಬೀನ್, ಹೆಸರು ಕಾಳು, ಹಸಿರಿರುವಂಥದ್ದು. ರೆಸಿಸ್ಟೆನ್ಸ್ ಟು ಯೆಲ್ಲೋ ಮೊಸೈಕ್ ವೈರಸ್ ಆ್ಯಂಡ್ ಪೌಡ್ರಿ ಮಿಲ್ಡ್ಯೂ ವರ್ ಇಂಡ್ಯೂಸ್ಡ್ ಬೈ ಮ್ಯೂಟೇಷನ್ಸ್ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಅಲ್ವಾ? ಇದು ಮ್ಯೂಟೇಷನಲ್ ಬ್ರೀಡಿಂಗಿಗೆ ಒಂದೇ ಎಕ್ಸಾಂಪಲ್ ನಿಮಗೆ ಕೊಟ್ಟಿರೋದು, ಆ್ಯಂಡ್ ದಟ್ ಈಸ್ ದಿಸ್ ಎಕ್ಸಾಂಪಲ್. ನೆನ್ಪಿಟ್ಕೊಳ್ಳಿ, ಒಂದೇ ಎಕ್ಸಾಂಪಲ್ ನಿಮ್ಮ NCERTಯಲ್ಲಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮ್ಯೂಟೇಷನ್ ಬ್ರೀಡಿಂಗಿಗೆ ಇರೋದು, ಆ್ಯಂಡ್ ದಟ್ ಇಸ್ ಮೂಂಗ್ ಬೀನ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ದ ಒನ್ಸ್ ದಟ್ ಹ್ಯಾವ್ ದ ವೆರೈಟೀಸ್ ಡೆವಲಪ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್. ವೀಟಲ್ಲಿ ಹಿಮ್ಗಿರಿ ಅನ್ನೋ ಒಂದು ವೆರೈಟಿ ರೆಸಿಸ್ಟೆಂಟ್ ಟು ಲೀಫ್ ಮತ್ತು ಸ್ಟ್ರೈಪ್ ರಸ್ಟ್ ಆ್ಯಂಡ್ ಇನ್ನೊಂದು ಡಿಸೀಸ್ ಕಾಲ್ಡ್ ಆಸ್ ಹಿಲ್ ಬಂಟ್. ಇದು ಒಂದು ಡಿಸೀಸ್, ಇದು ಇನ್ನೊಂದು ಡಿಸೀಸ್. ಲೀಫ್ ಮತ್ತು ಸ್ಟ್ರೈಪ್ ರಸ್ಟ್ ಹಾಗೆ ಹಿಲ್ ಬಂಟ್ ಅಂತ ಫಂಗಲ್ ಡಿಸೀಸ್ ಇದು. ಬ್ರೆಸಿಕಾ ಅನ್ನೋ ಒಂದು ಪ್ಲಾಂಟ್ ಇದೆ, ಪೂಸಾ ಸ್ವರ್ಣಿಮ್, ಕರಣ್ ರೈ ಅಂತ ಕೂಡ ಇದಕ್ಕೆ ಹೆಸರಿದೆ. ವೈಟ್ ರಸ್ಟ್ ಆಲ್ಸೋ ಅ ಫಂಗಲ್ ಡಿಸೀಸ್. ಇದನ್ನ ತಡೆ ಹಿಡಿಯೋ ಎಬಿಲಿಟಿ ಇದೆ. ಈ ವೆರೈಟಿ ಎಲ್ಲ ನಾವು ಮನುಷ್ಯರು ಡೆವಲಪ್ ಮಾಡಿರೋದು. ಪೂಸಾ ಅಂತ ಹೇಳಿದ್ರೆ ಇಟ್ಸ್ ಅನ್ ಇಂಡಿಕೇಶನ್ ದ್ಯಾಟ್ ಇಟ್ ಇಸ್ ಡೆವಲಪ್ಡ್ ಫ್ರಮ್ ಬೈ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI. And its main office is located at Pusa Road, New Delhi. So IARI ಗೆ ಒಂದು ರೀತಿಯ recognition by adding the word PUSA, Pusa in front. ಕಾಲಿಫ್ಲವರ್, ಪೂಸಾ ಶುಭ್ರ ಮತ್ತು ಸ್ನೋಬಾಲ್ K1 ಅಂತ ಇದೆ. ಬ್ಲ್ಯಾಕ್ ರಾಟ್ ಆ್ಯಂಡ್ ಕರ್ಲ್ ಬ್ಲೈಟ್ ಬ್ಲ್ಯಾಕ್ ರಾಟಿಗೆ ರೆಸಿಸ್ಟೆಂಟ್ ಆಗಿರುವಂಥ ವೆರೈಟಿ ಇದು ಕಾಲಿಫ್ಲವರ್ದು. ಕೌಪಿ ಅಂತ ಹೇಳಿದ್ರೆ ಅಲಸಂದೆ ಕಾಳು ಅಂತಾರೆ. ಕಪ್ಪಿಗೆ ಒಂದು ಚುಕ್ಕಿ ಇರುತ್ತೆ, ವೈಟ್ ಇರುತ್ತೆ, ಅಂಡ್ ಅದೊಂದು ಕಪ್ಪು ಚುಕ್ಕಿ ಇರುತ್ತೆ ಚಿಕ್ಕದು. ಪೂಸಾ ಕೋಮಲ್, ರೆಸಿಸ್ಟೆಂಟ್ ಟು ಬ್ಯಾಕ್ಟೀರಿಯಲ್ ಬ್ಲೈಟ್.
ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ. ಚಿಲ್ಲಿ, ಪೂಸಾ ಸದಾಬಹಾರ್, ಚಿಲ್ಲಿ ಮೊಸೈಕ್ ವೈರಸ್, ಟೊಬ್ಯಾಕೊ ಮೊಸೈಕ್ ವೈರಸ್ ಮತ್ತು ಲೀಫ್ ಕರ್ಲ್ ಡಿಸೀಸ್ಗೆ ಇದು ರೆಸಿಸ್ಟೆಂಟ್ ಆಗಿದೆ. ಓಕೆ, ವಿ ಹ್ಯಾವ್ ಟೇಕನ್ ದಿಸ್ ಫ್ರಾಮ್ ಯುವರ್ NCERT. ಸೊ ವೆರೈಟೀಸನ್ನು ನೆನ್ಪಿಟ್ಕೊಳ್ಳಿ. ವೀಟಿಗೆ ಹಿಮ್ಗಿರಿ. ಸೊ ನಿಮ್ಮ ಹತ್ರ 5 ಪ್ಲಾಂಟ್ಸ್ ಇದು ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಪ್ಲಾಂಟ್ ಬ್ರೀಡಿಂಗನ್ನು ಕಂಟಿನ್ಯೂ ಮಾಡೋಣ. ಅದಾಯಿತು. ಇದೇನು, ಇದು ಪೆಸ್ಟ್ ರೆಸಿಸ್ಟೆನ್ಸ್ ಅಲ್ವಾ. ಪೆಸ್ಟ್ ಅಂತ ಹೇಳಿದ್ರೆ ಫಂಗೈ, ವೈರಸ್ ಮತ್ತು ಬ್ಯಾಕ್ಟೀರಿಯಾ, ಪ್ಯಾಥೋಜೆನ್ಸ್ ಅಂತ ಕರಿಬಹುದು ಇದನ್ನು. ಪೆಸ್ಟ್ ಅಥವಾ ಇನ್ಸೆಕ್ಟ್ ಅಂತ ಹೇಳಿದ್ರೆ ಕೀಟಗಳು ಓಕೆ, ಆರ್ಥ್ರೋಪೋಡ್ಸ್ ಅಂತ ಹೇಳ್ಬೋದು. ಸೊ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಇನ್ ಹೋಸ್ಟ್ ಕ್ರಾಪ್ ಪ್ಲಾಂಟ್ಸ್ ಮೇ ಬಿ ಡ್ಯೂ ಟು, ಕೆಲವೊಮ್ಮೆ ಗಿಡಗಳಿಗೆ ಇನ್ಸೆಕ್ಟನ್ನು ತಡೆ ಹಿಡಿಯೋ ಎಬಿಲಿಟಿ ಇರುತ್ತೆ. ಯಾವುದಾದ್ರೂ ಒಂದು ವೆರೈಟಿಗೆ ಇರಬಹುದು. ಎಲ್ಲ ಜೋಳದ ವೆರೈಟಿಗೆ ಅದು ಎಬಿಲಿಟಿ ಇದೆ ಅಥವಾ ಎಲ್ಲ ರೈಸ್ ಮತ್ತು ವೀಟ್ ವೆರೈಟಿಗೆ ಅದು ಎಬಿಲಿಟಿ ಇದೆ ಅಂತ ನಾವು ಅಂದ್ಕೊಳ್ಳುವಂಗಿಲ್ಲ. ಅಂಥ ಎಬಿಲಿಟಿ ಇದ್ದರೆ ಅದನ್ನು ನಾವು ಬೆಳೆಸೋ ಅಂಥ ವೆರೈಟಿಗೆ ಆ ಎಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಎಸ್. ಈ ಎಬಿಲಿಟಿ ಮಾರ್ಫೊಲಾಜಿಕಲ್ ಇರಬಹುದು, ಅಂದರೆ ಕಣ್ಣಿಗೆ ಕಾಣಿಸೋ ಅಂಥದ್ದು ಕ್ಯಾರೆಕ್ಟರ್ ಇರಬಹುದು. ಬಯೋಕೆಮಿಕಲ್ ಇರಬಹುದು, ಗಿಡ ಏನಾದರೂ ಬಯೋಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು, ಅದರಿಂದಾಗಿ ಆ ಕೀಟಗಳು ಹತ್ರ ಬರ್ತಿಲ್ಲ. ಇಲ್ಲ ಅಂದರೆ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರ್ ಇರಬಹುದು, ಏನಾದರೂ ಒಂದು ಮೆಕ್ಯಾನಿಸಮ್ ಇರಬಹುದು ಆ ಗಿಡದ ಬಾಡಿ ಒಳಗಡೆ ವಿಚ್ ಈಸ್ ಕೀಪಿಂಗ್ ದ ಇನ್ಸೆಕ್ಟ್ ಅವೇ. ಅದರ ಎಕ್ಸಾಂಪಲನ್ನು ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಏನೆಲ್ಲ. ಫಸ್ಟ್, ಹೇರಿ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಇನ್ ಸೆವ್ರಲ್ ಪ್ಲಾಂಟ್ಸ್ ಅಸೋಸಿಯೇಟೆಡ್ ವಿತ್ ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್ ಪೆಸ್ಟ್ ಅಂತ. ಹೇರಿ ಲೀವ್ಸ್ ಅಂತ ಹೇಳಿದ್ರೆ ನೀವು ಎಲೆಗಳನ್ನು ಮುಟ್ಟುವಾಗ ಒಂಥರ ಸ್ಯಾಂಡ್ ಪೇಪರ್ ಥರ ಟೆಕ್ಸ್ಚರ್ ಇರುತ್ತೆ. ಈ ಹೇರಿ ಲೀಫಲ್ಲಿ ಆ ಹೇರ್ ಏನು, ಟ್ರೈಕೋಮ್ ಅಂತ ನೀವು ನಿಮ್ಮ ಫಸ್ಟ್ PUCಯಲ್ಲಿ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಓದಿದ್ದೀರಾ. ಅದು ಟ್ರೈಕೋಮಿಂದಾಗಿ ಕೀಟಗಳಿಗೆ ಲೀಫ್ ಮೇಲೆ ನಡೆಯೋಕ್ಕಾಗಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ, ಅದರ ಟೆಕ್ಸ್ಚರ್ ಅದಕ್ಕೆ ಇಷ್ಟ ಆಗಲ್ಲ. ಎಕ್ಸಾಂಪಲ್, ರೆಸಿಸ್ಟೆನ್ಸ್ ಟು ಜಾಸಿಡ್ಸ್ ಇನ್ ಕಾಟನ್. ಜಾಸಿಡ್ ಇದು ಒಂದು ಟೈಪ್, ಇದು ಕೀಟ ಅಥವಾ ಇನ್ಸೆಕ್ಟ್. ಆ್ಯಂಡ್ ಸೀರಿಯಲ್ ಲೀಫ್ ಬೀಟಲ್ ಇನ್ ವೀಟ್. ವೀಟ್ ಮತ್ತು ಕಾಟನಲ್ಲಿ ಹೇರಿ ಲೀಫ್ ಇದ್ದಾಗ ಕಾಟನ್ ಜೆಸಿಡ್ಸ್ ಅನ್ನೋ ತಿನ್ನಲ್ಲ ಆ್ಯಂಡ್ ವೀಟ್ ಅನ್ನ ಸೀರಿಯಲ್ ಲೀಫ್ ಬೀಟಲ್ ಅನ್ನೋ ಒಂದು ಇನ್ಸೆಕ್ಟ್ ತಿನ್ನಲ್ಲ. ಎರಡನೇದು, ಇನ್ ವೀಟ್ ಸಾಲಿಡ್ ಸ್ಟೆಮ್ ಇದ್ರೆ, ಸಾಲಿಡ್ ಸ್ಟೆಮ್ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿದ್ರೆ ಸ್ಟೆಮ್, ನಾನ್ ಪ್ರಿಫರೆನ್ಸ್ ಬೈ ದ ಸ್ಟೆಮ್ ಸಾಫ್ಟ್ ಫ್ಲೈ ಅಂತ ಇದೆ. ಸ್ಟೆಮ್ ಸಾಫ್ಟ್ ಫ್ಲೈ ಅನ್ನೋದು ಅದನ್ನು ತಿನ್ನಲ್ಲ. ಹಾಗೆ ಸ್ಮೂತ್ ಲೀಫ್ ಮತ್ತು ನೆಕ್ಟರ್ ಲೆಸ್ ಕಾಟನ್ ವೆರೈಟಿ ಅನ್ನ ಬಾಲ್ವರ್ಮ್ ಅನ್ನೋದು ತಿನ್ನಲ್ಲ. ಓಕೆ. ಮೂರನೇದು, ಆಸ್ಪರ್ಟಿಕ್ ಆಸಿಡ್ ಹೈ ಇದ್ದು ನೈಟ್ರೋಜನ್ ಕಂಟೆಂಟ್ ಮತ್ತು ಶುಗರ್ ಕಂಟೆಂಟ್ ಕಮ್ಮಿ ಇದ್ರೆ, ಯಾವುದರಲ್ಲಿ, ಜೋಳ, ಮೇಝಲ್ಲಿ, ಲೀಡ್ಸ್ ಟು ರೆಸಿಸ್ಟೆನ್ಸ್ ಟು ಮೇಸ್ ಸ್ಟೆಮ್ ಬೋರರ್ಸ್ ಅಂತ ಇದೆ. ಮೇಸ್ ಸ್ಟೆಮ್ ಬೋರರ್ಸ್ ಅಂತ ಇದೆ. ಈ ಎಕ್ಸಾಂಪಲನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬೇಕಂದರೆ ಹೀಗೆ ಒಂದು ಚಾರ್ಟ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಮಾಡಿ ಇಲ್ಲಿ ಹಾಕಿದ್ದೀನಿ. ಸೊ ಕಾಟನ್ ಹೇರಿ ಲೀವ್ಸ್ ಆದರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ವಾಟ್? ರೆಸಿಸ್ಟೆಂಟ್ ಟು ವಾಟ್? ಜೆಸಿಡ್ಸ್. ಸ್ಮೂತ್ ಲೀಫ್ ಮತ್ತು ನೆಕ್ಟರ್ ಲೆಸ್ ಆದರೆ ಇಟ್ ಈಸ್ ರೆಸಿಸ್ಟೆಂಟ್ ಟು ಬಾಲ್ವರ್ಮ್. ಹೀಗೆ ಒಂದು ಚಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ವೀಟ್ ಹೇರಿ ಲೀವ್ಸ್ ಆದರೆ ರೆಸಿಸ್ಟೆಂಟ್ ಟು ಲೀಫ್ ಬೀಟಲ್. ಸಾಲಿಡ್ ಸ್ಟೆಮ್ ಆದರೆ ಸ್ಟೆಮ್ ಸಾಫ್ಟ್ ಫ್ಲೈಗೆ ರೆಸಿಸ್ಟೆಂಟ್ ಆಗುತ್ತೆ. ಮೇಜ್ ಹೈ ಆಸ್ಪರ್ಟಿಕ್ ಆಸಿಡ್, ಲೋ ನೈಟ್ರೋಜನ್ ಮತ್ತು ಲೋ ಶುಗರ್ ಕಂಟೆಂಟ್ ಆದರೆ ಮೂರೂ ಗಿವ್ಸ್ ರೆಸಿಸ್ಟೆನ್ಸ್ ಟು ಸ್ಟೆಮ್ ಬೋರರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಈ ಚಾರ್ಟನ್ನು, ಈ ಪ್ಯಾರಾಗ್ರಾಫನ್ನು ಈ ಚಾರ್ಟಿಗೆ ಕನ್ವರ್ಟ್ ಮಾಡಿದರೆ ಅದು ಪೂರ್ತಿಯಾಗಿ ಓದಬೇಕಂತಿಲ್ಲ, ಇದನ್ನೇ ರಿವಿಷನಿಗೆ ಯೂಸ್ ಮಾಡ್ಕೊಳ್ಬಹುದು ಅಲ್ವಾ? ಓಕೆ. ಹಾಗೆ ಏನು ಮಾಡಿದ್ದಾರೆ, ಕೆಲವು ಪ್ಲಾಂಟನ್ನು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ವೆರೈಟಿಗಳ ಹೆಸರು ಏನು ಆ್ಯಂಡ್ ಇದು ಯಾವುದಕ್ಕೆ ರೆಸಿಸ್ಟೆನ್ಸ್ ಅಂತ ನೋಡೋಣ. ಬ್ರಸಿಕಾ ರೇಪ್ ಸೀಡ್ ಮಸ್ಟರ್ಡ್, ಒಂದು ರೀತಿಯ ಸಾಸಿವೆ ಅಂತ ಹೇಳ್ಬೋದು. ಪೂಸಾ ಗೌರವ್ ಅನ್ನೋ ಒಂದು ವೆರೈಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ಸೆಕ್ಟ್ ಪೆಸ್ಟ್ ಯಾವುದಕ್ಕದು ರೆಸಿಸ್ಟೆಂಟ್? ಎಫಿಡ್ ಅನ್ನೋದಕ್ಕೆ ರೆಸಿಸ್ಟೆನ್ಸ್. ಅಂದರೆ ಎಫಿಡ್ ಈ ಗಿಡ, ಈ ವೆರೈಟಿಯನ್ನು ತಿನ್ನಲ್ಲ ಅಥವಾ ಹಾಳು ಮಾಡಲ್ಲ. ಫ್ಲ್ಯಾಟ್ ಬೀನ್ ಪೂಸಾ ಸೆಮ್ 2 ಮತ್ತು ಪೂಸಾ ಸೆಮ್ 3 ರೆಸಿಸ್ಟೆಂಟ್ ಟು 3 ಇನ್ಸೆಕ್ಟ್ಸ್, ಟೈಪ್ಸ್ ಆಫ್ ಇನ್ಸೆಕ್ಟ್ಸ್, ಜೆಸಿಡ್ಸ್, ಎಫಿಡ್ಸ್ ಆ್ಯಂಡ್ ಫ್ರೂಟ್ ಬೋರರ್ ಅಂತ.
ಓಕ್ರಾ ಅಥವಾ ಬೆಂಡೆಕಾಯಿ, ಪೂಸಾ ಸವಾನಿ ಹಾಗೆ ಪೂಸಾ A4, ರೆಸಿಸ್ಟೆಂಟ್ ಟು ವಾಟ್, ಶೂಟ್ ಆ್ಯಂಡ್ ಫ್ರೂಟ್ ಬೋರರ್. ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಬಾಕ್ಸ್ ಇದು. ನೆಕ್ಸ್ಟ್, ನೀವು ಪ್ಲಾಂಟ್ ಬ್ರೀಡಿಂಗ್ ಅನ್ನ ಬಯೋಫಾರ್ಟಿಫಿಕೇಶನ್ಗೆ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಫುಡ್ ಇದು ನ್ಯೂಟ್ರಿಷನಲ್ ಕ್ವಾಲಿಟಿಯನ್ನ ಹೆಚ್ಚಿಸಕ್ಕೆ. ಇದನ್ನ ಯಾಕೆ ಮಾಡ್ತಾರೆ? ಟು ಗೆಟ್ ರಿಡ್ ಆಫ್ ಸಮಥಿಂಗ್ ಕಾಲ್ಡ್ ಎಸ್ ಹಿಡನ್ ಹಂಗರ್. ಇಂಡಿಯಾದಲ್ಲೇ ಪೋವರ್ಟಿ, ಬಡವರಲ್ಲಿ ಪ್ರಾಬ್ಲಮ್ ಏನು, ಕೆಲವೊಮ್ಮೆ ಹೊಟ್ಟೆಗೆ ಸರಿಯಾಗಿ ಸಿಗುತ್ತೆ, ಆದರೆ ದಿನಾ ಒಂದೇ ಐಟಮ್ ಅನ್ನ ತಿಂತಾರೆ, ಬಿಕಾಸ್ ದಟ್ ಈಸ್ ಅಫೋರ್ಡೆಬಲ್. ಬೇರೆ ಬೇರೆ ವೆರೈಟಿ ತಿನ್ನಲ್ಲ. ವೆರೈಟಿ ತಿನ್ನಲಿಲ್ಲ ಅಂದರೆ ಏನಾಗುತ್ತೆ, ಕೆಲವು ಕಾಂಪೊನೆಂಟ್ಸ್, ನ್ಯೂಟ್ರಿಷನಲ್ ಕಾಂಪೊನೆಂಟ್ಸ್ ಮಿಸ್ ಆಗುತ್ತೆ. ಅದರಿಂದ ಏನಾದರೂ ಒಂದು ಮಾಲ್ ನ್ಯೂಟ್ರಿಷನ್ ಅಥವಾ ಡೆಫಿಷಿಯನ್ಸಿ ಆಗಬಹುದು. ಇದನ್ನ ಹಿಡನ್ ಹಂಗರ್ ಅಂತ ಹೇಳೋದು. ಅಂದರೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ, ಆದರೆ ಎಲ್ಲ ನ್ಯೂಟ್ರಿಷನ್ ಸಿಗ್ತಿಲ್ಲ. ದಟ್ ಈಸ್ ದ ಮೀನಿಂಗ್. ಸೊ ಬಯೋಫೋರ್ಟಿಫಿಕೇಶನ್ ಅಂತ ಹೇಳಿದ್ರೆ ಬ್ರೀಡಿಂಗ್ ಆಫ್ ಕ್ರಾಪ್ಸ್ ವಿತ್ ಹೈಯರ್ ಲೆವೆಲ್ಸ್ ಆಫ್ ವಿಟಮಿನ್ಸ್, ಮಿನರಲ್ಸ್, ಹೆಲ್ದಿಯರ್ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ ಅಂತ ಅನ್ಕೊಳ್ಳಿ. ಆ್ಯಂಡ್ ಪಬ್ಲಿಕ್ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಸೊ ಏನೆಲ್ಲ ಪ್ರೋಟೀನ್ ಕಂಟೆಂಟ್ ಮತ್ತು ಕ್ವಾಲಿಟಿಯನ್ನು ಹೆಚ್ಚಿಸ್ಕೊಳ್ಬಹುದು? ಎಸ್, ಪ್ರೋಟೀನ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, ಆಯಿಲ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ, ವಿಟಮಿನ್ ಕಂಟೆಂಟನ್ನು ಹೆಚ್ಚಿಸ್ಕೊಳ್ಬಹುದು, ಮೈಕ್ರೋ ನ್ಯೂಟ್ರಿಯೆಂಟ್ ಹಾಗೆ ಮಿನರಲ್ ಕಂಟೆಂಟನ್ನು ಹೆಚ್ಚಿಸ್ಕೊಳ್ಬಹುದು. ಓಕೆ, ನೆಕ್ಸ್ಟ್ 2000ದಲ್ಲಿ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಇನ್ 2000 ಮೇಸ್ ಹೈಬ್ರಿಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ವಿಚ್ ಹ್ಯಾಡ್ ಟ್ವೈಸ್ ದಿ ಅಮೌಂಟ್ ಆಫ್ ಟ್ರಿಪ್ಟೋಫ್ಯಾನ್ ಅಂಡ್ ಲೈಸಿನ್ ಅಮೈನೋ ಆಸಿಡ್. ಬಯೋಫೋರ್ಟಿಫಿಕೇಶನಿಗೆ ಒಂದು ಎಕ್ಸಾಂಪಲ್ ಅಥವಾ ಉದಾಹರಣೆ ಇದು. ಹಾಗೆ ವೀಟ್ ವೆರೈಟಿ ಎಟ್ಲಸ್ 66, ಓಕೆ, ಅದು ಪ್ರೋಟೀನ್ ರಿಚ್ ವೆರೈಟಿ ಆಗಿತ್ತು. ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಇಂಪ್ರೂವ್ಡ್ ವೀಟ್ ವೆರೈಟಿಯನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್, ಐರನ್ ಫಾರ್ಟಿಫೈಡ್ ರೈಸ್ ವೆರೈಟಿ containing over 5 times of iron as compared to commonly consumed rice variety. ಇದು 3 ಉದಾಹರಣೆ ಫಾರ್ ಬಯೋಫೋರ್ಟಿಫಿಕೇಶನ್. ನೆಕ್ಸ್ಟ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದು ರಿಪೀಟೆಡ್ ಪ್ಯಾರಾಗ್ರಾಫ್ ಆಗಿದೆ. ಇಲ್ಲಿ ನೀವು ನೋಡಬಹುದು, ದ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI ನ್ಯೂ ಡೆಲ್ಲಿ ಹ್ಯಾಸ್ ಆಲ್ಸೋ ರಿಲೀಸ್ಡ್ several vegetable crops that are rich in vitamins and minerals ಅಂತ ಕೊಟ್ಟಿದ್ದಾರೆ. ವಿಟಮಿನ್ A enriched ಏನಲ್ಲ, ಕ್ಯಾರೆಟ್, ಸ್ಪಿನಾಚ್, ಪಂಪ್ಕಿನ್. ಕ್ಯಾರೆಟ್ ಗೊತ್ತು, ಸ್ಪಿನಾಚ್ ಅಂದರೆ ಪಾಲಕ್, ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ. ಓಕೆ, ವಿಟಮಿನ್ C enriched ಬಿಟರ್ ಗಾರ್ಡ್, ಕಂಚ್ಲಾ, ಬಥುವಾ, ಮಸ್ಟರ್ಡ್, ಟೊಮ್ಯಾಟೊ. ಬಥುವಾ is a type of leaf. ಐರನ್ ಮತ್ತು ಕ್ಯಾಲ್ಶಿಯಂ ಎನ್ರಿಚ್ಡ್ ಸ್ಪಿನಾಚ್ ಆ್ಯಂಡ್ ಬಥುವಾ. ಆ್ಯಂಡ್ ಪ್ರೋಟೀನ್ ಎನ್ರಿಚ್ಡ್ ಬೀನ್ಸ್, ಬ್ರಾಡ್ ಬೀನ್ಸ್, ಲಬ್ ಅನ್ನೋ ಒಂದು ವೆರೈಟಿ ಇದೆ, ಫ್ರೆಂಚ್ ಬೀನ್ಸ್ ಇದೆ, ಆ್ಯಂಡ್ ಗಾರ್ಡನ್ ಪೀಸ್ ಇದೆ. ಸೊ ವಿಟಮಿನ್ ಮತ್ತು ಮಿನರಲ್ ಅನ್ನು ಕೂಡ ಒಂದು ಗಿಡದಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಆಗಲಿ ಅಥವಾ ಓವರ್ ಆಲ್ ಪ್ಲಾಂಟ್ ಬ್ರೀಡಿಂಗ್ ಇಂದ ಹೆಚ್ಚಿಸ್ಕೊಳ್ಬಹುದು. ಇದನ್ನ ಬಯೋಫೋರ್ಟಿಫಿಕೇಶನ್ ಅಂತ ಕರೀತಾರೆ. ಈ ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಇದೆ. ಸೊ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ತನಕ ಮುಗ್ದೋಯ್ತು. ಪ್ಲಾಂಟ್ ಬ್ರೀಡಿಂಗ್ ಏನಕ್ಕೆಲ್ಲ ಯೂಸ್ ಮಾಡ್ಕೊಂಡ್ವಿ ನಾವು? ಟು ಡೆವಲಪ್ ಪ್ಯಾಥೋಜನ್ ರೆಸಿಸ್ಟೆನ್ಸ್ ಅಥವಾ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್, ಟು ಡೆವಲಪ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್, ಹಾಗೆ ಬಯೋಫೋರ್ಟಿಫಿಕೇಶನ್ಗೆ. ನಾವು ವಿ ಕಮ್ ಟು ಸಮಥಿಂಗ್ ಕಾಲ್ಡ್ ಎ ಸಿಂಗಲ್ ಸೆಲ್ ಪ್ರೋಟೀನ್, SCP ಅಂತ ಹೇಳಿದ್ರೆ ಸಿಂಗಲ್ ಸೆಲ್ ಪ್ರೋಟೀನ್. ಇದನ್ನ ಕಂಡು ಹಿಡಿಬೇಕಾದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ವರ್ ಬೀಂಗ್ ಯೂಸ್ಡ್ ಟು ಬೇಸಿಕ್ಲಿ ಗೆಟ್ ಸಿಂಗಲ್ ಸೆಲ್ ಪ್ರೋಟೀನ್. ಅದಕ್ಕೆ ಆ ಹೆಸರು ಬಿತ್ತು. ಬಟ್ ಇವಾಗ ವಿ ಹ್ಯಾವ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಲ್ಸೋ ಆಸ್ ಅನ್ ಎಕ್ಸಾಂಪಲ್ ಫಾರ್ SCP. ನೆನ್ಪಿಟ್ಕೊಳ್ಳಿ. One alternate source of protein for animals and human nutrition is single cell protein. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಏನ್ ಮಾಡ್ತಾರೆ, ಇದಕ್ಕೆ ಒಂದು ಪಾಪ್ಯುಲರ್ ಉದಾಹರಣೆ ಸ್ಪಿರುಲಿನಾ. ಇದನ್ನ ಕೆಲವು ಮೀಡಿಯಮ್ಸ್ ಅಲ್ಲಿ ಗ್ರೋ ಮಾಡಿ ಇದನ್ನ ಪೌಡರ್ ಅಥವಾ ಟ್ಯಾಬ್ಲೆಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಕನ್ಸ್ಯೂಮ್ ಮಾಡ್ಕೊಳ್ಬಹುದು. ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಓಕೆ, ಆ್ಯಂಡ್ ಯಾವ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ಕೊಳ್ಬಹುದು?
ವೇಸ್ಟ್ ವಾಟರ್ ಫ್ರಮ್ ಪೊಟ್ಯಾಟೊ ಪ್ರೊಸೆಸಿಂಗ್ ಪ್ಲಾಂಟ್. ಓಕೆ, ಆಲೂಗಡ್ಡೆ ಪ್ರೋಸೆಸ್ ಮಾಡೋ ಅಲ್ಲಿ ನೀರು ತೊಳೆದು ರಿಲೀಸ್ ಆಗಿರುವಂಥ ನೀರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಸ್ಪಿರುಲಿನಾವನ್ನು ಬೆಳೆಸ್ಕೊಳ್ಬಹುದು. ಅಥವಾ ಸ್ಟ್ರಾ, ಒಣಗೋಗಿರುವಂಥ ಹುಲ್ಲು, ಮೊಲಾಸಸ್ ಅಂದರೆ ಆ ಕಪ್ಪು ಕಲರ್ ಒಂದು ಲಿಕ್ವಿಡ್ ರಿಲೀಸ್ ಆಗುತ್ತೆ ಬೆಲ್ಲ ಮಾಡಬೇಕಾದ್ರೆ, ಅದನ್ನು ಯೂಸ್ ಮಾಡ್ಕೊಂಡು ಅದರಲ್ಲಿ ಬೆಳೆಸಬಹುದು. ಆನಿಮಲ್ ಮ್ಯಾನ್ಯೂರ್ ಇರಬಹುದು ಆ್ಯಂಡ್ ಈವನ್ ಸೀವೇಜ್ ಅಂತ ಹೇಳಿದ್ರೆ ಡೈರೆಕ್ಟ್ ಅಲ್ಲ, ಟ್ರೀಟ್ ಆಗಿರೋಂಥ ನೀರಲ್ಲಿ ಕೂಡ ನೀವು ಸ್ಪಿರುಲಿನಾವನ್ನು ಬೆಳೆಸಬಹುದು. ಆ್ಯಂಡ್ ಇದರಲ್ಲಿ ನೀವು ಸ್ಪಿರುಲಿನಾನ ಬೆಳೆಸಬೇಕಾದ್ರೆ ಅದರ ಹತ್ರ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ, ಹೆಲ್ದಿ ಫ್ಯಾಟ್ ಇರುತ್ತೆ, ಆ್ಯಂಡ್ ಗುಡ್ ಅಮೌಂಟ್ ಆಫ್ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತವೆ, ಪ್ಲಸ್ ದ ವಿಟಮಿನ್ಸ್. ಓಕೆ, ನೆಕ್ಸ್ಟ್, ಯಾಕೆ ನಾವು ಯುನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅನ್ನ ಪ್ರೋಟೀನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಮಲ್ಟಿಸೆಲ್ಯುಲಾರ್ ಲಾರ್ಜ್ ಆರ್ಗ್ಯಾನಿಸಮ್ಸ್ ಅನ್ನ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಏನಂತಾರೆ ಅವರು, 250 kg ದನ ಏನಿದೆ, ಕೌ ಏನಿದೆ, ಅದು ದಿನಕ್ಕೆ ಬರೀ 200 ಗ್ರಾಮ್ ಅಷ್ಟು ಪ್ರೋಟೀನ್ ಮಾಡುತ್ತಂತೆ. ಆದ್ರೆ 250 ಗ್ರಾಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ನೀವು ತಗೊಂಡ್ರೆ ಪ್ರತಿ ದಿವಸಕ್ಕೆ 25 ಟನ್ಸ್ ಆಫ್ ಪ್ರೋಟೀನ್ ಅನ್ನ ಅದು ಪ್ರೊಡ್ಯೂಸ್ ಮಾಡಬಹುದು. ನೋಡಿ ಕಂಪ್ಯಾರಿಸನ್ ನೋಡಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ವಾ ಹಾಗೆ. ಸೊ ಜಸ್ಟ್ 250 ಗ್ರಾಮ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಕ್ಯಾನ್ ಪ್ರೊಡ್ಯೂಸ್ 25 ಟನ್ಸ್ ಆಫ್ ಪ್ರೋಟೀನ್ ಪರ್ ಡೇ. ಸೊ ಯಾವ್ದು ಒಳ್ಳೇದು ಕನ್ಸಂಪ್ಷನ್ಗೆ? ಮೈಕ್ರೋ ಆರ್ಗ್ಯಾನಿಸಮ್ ಅಲ್ವಾ? ಎಸ್. ನೆಕ್ಸ್ಟ್, ಇನ್ನು ಕೆಲವು ಎಕ್ಸಾಂಪಲ್ಗಳಿವೆ. ಒಂದು ಮೆಥಿಲೋಫಿಲಸ್ ಮೆಥಿಲೋಟ್ರೋಪಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಆಲ್ಸೋ ಯೂಸ್ಡ್ ಆಸ್ ಸಿಂಗಲ್ ಸೆಲ್ ಪ್ರೋಟೀನ್. ಇವಾಗ ಆ್ಯಡ್ ಆಗಿರುವಂಥ ಎಕ್ಸಾಂಪಲ್ಸ್ ಅಲ್ಲಿ ನಮಗೆ ಮಶ್ರೂಮ್ಸ್ ಇದೆ ಆ್ಯಂಡ್ ಈಸ್ಟ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇದು ಕೂಡ ಸಿಂಗಲ್ ಸೆಲ್ ಪ್ರೋಟೀನ್ ಥರ ಕೆಲಸ ಮಾಡುತ್ತೆ. ಸೊ ಎಷ್ಟು ಎಕ್ಸಾಂಪಲ್ ಆಯಿತು? 4. ಸ್ಪಿರುಲಿನಾ, ಮೆಥಿಲೋಫಿಲಸ್ ಮೆಥಿಲೋಟ್ರೋಪಸ್, ಮಶ್ರೂಮ್ಸ್ ಆ್ಯಂಡ್ ಯೀಸ್ಟ್. ಓಕೆ, ಸೊ ಇದಾಯಿತು ಸಿಂಗಲ್ ಸೆಲ್ ಪ್ರೋಟೀನ್ ಬಗ್ಗೆ. ನೆಕ್ಸ್ಟ್ ನಾವು ಟಿಶ್ಯೂ ಪ್ರಾಪಗೇಷನ್ ಅಥವಾ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಬಗ್ಗೆ ಮಾತಾಡೋಣ. ಪ್ಲಾಂಟ್ ಟಿಶ್ಯೂ ಕಲ್ಚರ್. ಸೊ ಪ್ಲಾಂಟ್ ಟಿಶ್ಯೂ ಅಲ್ಲಿ ನೀವು ಕಲ್ಚರಲ್ಲಿ ಕಲಿಬೇಕಾಗಿರೋದು ಏನು? ನಿಮ್ಗೆ ಇದು ಆಲ್ರೆಡಿ ಗೊತ್ತು ದ್ಯಾಟ್ ವೆನ್ ಯು ಟೇಕ್ ಔಟ್ ಅ ಪಾರ್ಟ್ ಆಫ್ ಪ್ಲಾಂಟ್, ನಿಮಗೆ ಆ ಪರ್ಟಿಕ್ಯುಲರ್ ಪಾರ್ಟ್ ಇಂದ ಪೂರ್ತಿಯಾಗಿ ಗಿಡವನ್ನು ಬೆಳೆಸಬಹುದು. ಬಟ್ ದ್ಯಾಟ್ ಈಸ್ ನಾಟ್ ದ ಕೇಸ್ ಇನ್ ಆನಿಮಲ್. ನೀವು ಆನಿಮಲ್ ಇಂದ ಯಾವುದಾದ್ರೂ ಸೆಲ್ ತಗೊಂಡ್ರೆ ಒಂದು ಪರ್ಟಿಕ್ಯುಲರ್ ಭಾಗ ಮಾತ್ರ ಬೆಳೆಸಕ್ಕಾಗೋದು. ಸೊ ಅದಕ್ಕೋಸ್ಕರ ಟಿಶ್ಯೂ ಕಲ್ಚರ್ ಈಸ್ ಸಕ್ಸೆಸ್ಫುಲ್ ಇನ್ ಪ್ಲಾಂಟ್ಸ್, ನಾಟ್ ಇನ್ ಆನಿಮಲ್ಸ್. ಸೊ ಪ್ಲಾಂಟ್ ಅಲ್ಲಿ ನಿಮಗೆ ನೀವು ಯಾವ ಭಾಗವನ್ನು ತೆಗೆದು ಟಿಶ್ಯೂ ಕಲ್ಚರ್ ಸ್ಟಾರ್ಟ್ ಮಾಡ್ತೀರಾ ಅದನ್ನ ಎಕ್ಸ್ಪ್ಲಾಂಟ್ ಅಂತ ಕರೀತಾರೆ. ಎಕ್ಸ್ಪ್ಲಾಂಟ್ ಅನ್ನ ನೀವು, ಅದು ಇಟ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಲೀಫ್, ರೂಟ್ ಅಥವಾ ಸ್ಟೆಮ್. ಬದುಕಿರುವಂಥ ಸೆಲ್ಸ್ ಇರಬೇಕು ಅದರಲ್ಲಿ, ಇದು ಕ್ರೈಟೀರಿಯಾ. ಹಾಗೆ ಯಾವುದೇ ಸೆಲ್ಲಿಂದ ನಿಮಗೆ ಪೂರ್ತಿಯಾಗಿ ಒಂದು ಗಿಡ ಬೆಳೀತಾ ಇದೆ ಅಂತ ಹೇಳಿದ್ರೆ ಈ ಎಬಿಲಿಟಿಯನ್ನು ಟೋಟಿಪೊಟೆನ್ಸಿ ಅಂತ ಕರಿತೀವಿ. ಟೋಟಿಪೊಟೆಂಟ್ ಪ್ಲಾಂಟ್ ಸೆಲ್ ಅಂತ ಹೇಳಿದ್ರೆ ನೀವು ಯಾವ ಭಾಗದಿಂದಾದರೂ ಯಾವುದಾದ್ರೂ ಒಂದು ಜೀವಕೋಶ ತೆಗಿರಿ, ಸೆಲ್ ತೆಗಿರಿ, ಇಟ್ ವಿಲ್ ಗಿವ್ ರೈಸ್ ಟು ಅನ್ ಎಂಟೈರ್ ಪ್ಲಾಂಟ್. ಟೋಟಿಪೊಟೆನ್ಸಿ ಅಂತಾರೆ ಇದಕ್ಕೆ. ಓಕೆ, ಸೊ ನೀವು ತೆಗೆದಿರುವಂಥ ಎಕ್ಸ್ಪ್ಲಾಂಟ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಲೀಫ್, ರೂಟ್ ಆರ್ ಸ್ಟೆಮ್. ಇದನ್ನ ತೆಗೆದು ನೀವು ನ್ಯೂಟ್ರಿಷನಲ್ ಮೀಡಿಯಂ ಅಲ್ಲಿ ಲ್ಯಾಬ್ ಅಲ್ಲಿ ಬೆಳೆಸಬೇಕು. ಆ ನ್ಯೂಟ್ರಿಯೆಂಟ್ ಮೀಡಿಯಂ ಅಂದ್ರೆ ಏನು? ಎಕ್ಸ್ಪ್ಲಾಂಟ್ ಯಾವುದ್ರದ್ದು ಒಳಗಡೆ ಬೆಳೆಸ್ತಾ ಇದ್ದೀರಾ ಅದು ನ್ಯೂಟ್ರಿಯೆಂಟ್ ಮೀಡಿಯಂ. ಅದ್ರ ಹತ್ರ ಒಂದು ಕಾರ್ಬನ್ ಸೋರ್ಸ್ ಇರಬೇಕು. ನಮ್ಗೆಲ್ರಿಗೂ ಕಾರ್ಬನ್ ಸೋರ್ಸ್ ಬೇಕು. ನಾವು ತಿನ್ನುವಂಥ ಫುಡ್ ನಮಗೆ ಕಾರ್ಬನ್ ಸೋರ್ಸ್. ನೀವು ಒಂದು ಎಕ್ಸ್ಪ್ಲಾಂಟ್ ಅನ್ನ ಲ್ಯಾಬ್ ಅಲ್ಲಿ ಬೆಳೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕಾರ್ಬನ್ ಸೋರ್ಸ್ ಸುಕ್ರೋಸ್ ಆಗುತ್ತೆ. ಹಾಗೆ ನಿಮಗೆ ಇನ್ಆರ್ಗ್ಯಾನಿಕ್ ಸಾಲ್ಟ್ ನೀವು ಆ್ಯಡ್ ಮಾಡಬೇಕು. ಅದಕ್ಕೆ ಸೋಡಿಯಂ ಇರ್ಬೋದು, ಮೆಗ್ನೀಷಿಯಂ, ಅಯನ್, ಕ್ಯಾಲ್ಶಿಯಂ ಇದೆಲ್ಲ. ಓಕೆ, ವಿಟಮಿನ್ಸ್ ಆ್ಯಡ್ ಮಾಡಬೇಕು, ಅಮಿನೋ ಆಸಿಡ್ಸ್ ಆ್ಯಡ್ ಮಾಡಬೇಕು. ಹಾಗೆ ಗ್ರೋತ್ ರೆಗ್ಯುಲೇಟರ್ ಲೈಕ್ ಆಕ್ಸಿನ್ ಆ್ಯಂಡ್ ಸೈಟೋಕೈನಿನ್ ಇದು ಕೂಡ ನೀವು ಆ ನ್ಯೂಟ್ರಿಯೆಂಟ್ ಮೀಡಿಯಮಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಅದು ಏನು ಮಾಡುತ್ತೆ? ಆ ಎಕ್ಸ್ಪ್ಲಾಂಟಿಗೆ
ಡಿವೈಡ್, ಅಲ್ಲಿ ಎಕ್ಸ್ಪ್ಲಾಂಟ್ ಅಲ್ಲಿ ಇರುವಂತಹ ಸೆಲ್ಸ್ಗೆ ಡಿವೈಡ್ ಮಾಡೋ ಎಬಿಲಿಟಿಯನ್ನ ಕೊಡುತ್ತೆ ಈ ನ್ಯೂಟ್ರಿಯೆಂಟ್ ಮೀಡಿಯಂ. By application of these methods, it is possible to achieve propagation of a large number of plants. Large number of plants produce ಮಾಡಬಹುದು in very short duration. ನೆನ್ಪಿಟ್ಕೊಳ್ಳಿ, thousands of plants produce ಮಾಡೋದು through tissue culture. ಇದನ್ನ ಮೈಕ್ರೋ ಪ್ರಾಪಗೇಷನ್ ಅಂತ ಕರಿತೀವಿ. ಈ ಡೆಫಿನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟಿಶ್ಯೂ ಕಲ್ಚರ್ ಅನ್ನ, ಅದಕ್ಕೆ ಟಿಶ್ಯೂ ಕಲ್ಚರ್ಗೆ ಇನ್ನೊಂದು ಹೆಸರು ಮೈಕ್ರೋ ಪ್ರಾಪಗೇಷನ್ ಅಂತ ಇದೆ. ಈಚ್ ಆಫ್ ದೀಸ್ ಪ್ಲಾಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಆಯಿತು. ಈಚ್ ಆಫ್ ದೀಸ್ ಪ್ಲಾಂಟ್ಸ್ ವಿಲ್ ಬಿ ಜೆನೆಟಿಕಲಿ identical to the original plant from which they were grown. They are soma clones. Important. Genetically identical because ಯಾವುದೇ ರೀತಿಯ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಿಲ್ಲ. ಸೆಲ್ಸ್ ಅನ್ನ ತೆಗಿತೀರಾ, ಅದನ್ನ ಗ್ರೋ ಮಾಡ್ತೀರಾ, ಒಂದು ಗಿಡ ಹುಟ್ಟುತ್ತೆ. ಸೊ ದಟ್ ಗಿಡ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪೇರೆಂಟ್ ಗಿಡ. ನೆನ್ಪಿಟ್ಕೊಳ್ಳಿ. ಮೆನಿ ಇಂಪಾರ್ಟೆಂಟ್ ಫುಡ್ ಪ್ಲಾಂಟ್ಸ್ ಲೈಕ್ ಟೊಮ್ಯಾಟೊ, ಬನಾನಾ, ಆಪಲ್ have been produced on commercial scale using tissue culture. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಟಿಶ್ಯೂ ಕಲ್ಚರಲ್ಲಿ ಎಕ್ಸ್ಪ್ಲಾಂಟ್, ಟೋಟಿಪೊಟೆನ್ಸಿ, ನ್ಯೂಟ್ರಿಯೆಂಟ್ ಮೀಡಿಯಮಲ್ಲಿ ಏನೆಲ್ಲ ಇರಬೇಕು ಅಂತ ಇಂಪಾರ್ಟೆಂಟ್. ಮೈಕ್ರೋ ಪ್ರಾಪಗೇಷನ್ ಇದು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಹಾಗೆ ಸೋಮಕ್ಲೋನ್ಸ್ ಆ್ಯಂಡ್ ಈ ಎಕ್ಸಾಂಪಲ್ಸ್ ನಿಮಗೆ ನೆನಪಿರಲಿ. ಟಿಶ್ಯೂ ಕಲ್ಚರಲ್ಲಿ ಬೇರೆ ಬೇರೆ ಟೈಪ್ಸ್ ಇವೆ. ಅದರಲ್ಲಿ ಒಂದು ಟೈಪ್ is meristem culture. So meristem culture is a type of tissue culture where ನೀವು ಯೂಸ್ ಮಾಡ್ತಿರೋಂಥ ಎಕ್ಸ್ಪ್ಲಾಂಟ್ ಇದೆಯಲ್ವಾ, ನೀವು ಯೂಸ್ ಮಾಡ್ತಿರೋಂಥ ಎಕ್ಸ್ಪ್ಲಾಂಟ್ ಇಸ್ ನಥಿಂಗ್ ಬಟ್ ಎಪಿಕಲ್ ಆರ್ ಆಕ್ಸಿಲರಿ ಮೆರಿಸ್ಟಮ್. ಎಪಿಕಲ್ or axillary meristem. ಇದನ್ನ ನೆನ್ಪಿಟ್ಕೊಳ್ಳಿ. What is meristem culture? A type of tissue culture. What is used as an explant? Axillary or apical meristem. ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ಫಸ್ಟ್ ಅಲ್ಲಿ ಅದೇ ಬರ್ದಿರೋದು ನಾನು. ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ? ಯಾರಾದ್ರೂ ಒಂದು ಪ್ಲಾಂಟ್ ಟಿಶ್ಯೂ ಕಲ್ಚರ್ ಮಾಡಿ ತುಂಬಾ ಗಿಡಗಳನ್ನ ಬೆಳೆಸಿದ್ರು, ಥೌಸಂಡ್ಸ್ ಆಫ್ ಪ್ಲಾಂಟ್ಸ್. ಏನೋ ಒಂದು ವೈರಸ್ ಅಟ್ಯಾಕ್ ಮಾಡಿ 1,000ಕ್ಕೆ 1,000 ಪ್ಲಾಂಟೇ ಅಫೆಕ್ಟ್ ಆಗಿದೆ. ಏನು ಮಾಡ್ತೀರಾ? ಆ ಎಲ್ಲ ಪ್ಲಾಂಟ್ ಇದು ಆಕ್ಸಿಲರಿ ಮತ್ತು ಎಪಿಕಲ್ ಮೆರಿಸ್ಟಮ್ ಅನ್ನು ನೀವು ತಗೊಳ್ಬಹುದು. ತಗೊಂಡು ತಿರ್ಗಾ ಟಿಶ್ಯೂ ಕಲ್ಚರ್ ಮಾಡಿ ಬೆಳೆಸಬಹುದು. ಇದು ಮೆರಿಸ್ಟಮ್ ಕಲ್ಚರ್. ಇದು ಅಪ್ಲಿಕೇಶನ್ ಯೂಸ್ ಟು ಅಬ್ಟೈನ್ ವೈರಸ್ ಫ್ರೀ ಪ್ಲಾಂಟ್ಸ್ ಫ್ರಮ್ ವೈರಸ್ ಇನ್ಫೆಕ್ಟೆಡ್ ಪ್ಲಾಂಟ್ಸ್. ಯಾಕಂತ ಹೇಳಿದ್ರೆ ಆ ವೈರಸ್ ಗಿಡದ ಪೂರ್ತಿ ಬಾಡಿಯಲ್ಲಿ ಬೆಳಿಬಹುದು, ಬಟ್ ಟಿಪ್ಸ್ ಅಲ್ಲಿ ಆ ಮೆರಿಸ್ಟಮ್ಯಾಟಿಕ್, ಎಪಿಕಲ್ ಮತ್ತು ಆಕ್ಸಿಲರಿ ಪೋರ್ಷನ್ ಅಲ್ಲಿ ಬೆಳೆಯಲ್ಲ. ರೀಸನ್ ಏನು? ಒಂದನೇದು, ದ ಮೆರಿಸ್ಟಮ್ಯಾಟಿಕ್ ರೀಜನ್ಸ್ ಹ್ಯಾವ್ ಹೈ ರೇಟ್ ಆಫ್ ಸೆಲ್ ಡಿವಿಷನ್. ಎರಡನೇದು, ಅಲ್ಲಿ ಆಕ್ಸಿನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಂಥ ನಂಬಿಕೆ ಇದೆ ದಟ್ ಬಿಕಾಸ್ ಆಫ್ ದೀಸ್ ಟು ರೀಸನ್ ವೈರಸ್ ಆ ಜಾಗದಲ್ಲಿ ಬೆಳೆಯೋಕ್ಕಾಗಲ್ಲ, ಬೇರೆ ಪಾರ್ಟಿಗೆ ಇನ್ಫೆಕ್ಷನ್ ತೋರಿಸಬಹುದು. ಬನಾನಾ, ಪೊಟ್ಯಾಟೊ ಮತ್ತು ಶುಗರ್ ಕೇನನ್ನ ಮೆರಿಸ್ಟಮ್ ಕಲ್ಚರ್ ಮಾಡಿ ಬೆಳೆಸಿರೋಂಥ ಉದಾಹರಣೆಗಳಿವೆ ಇನ್ ದ ಪಾಸ್ಟ್. ಓಕೆ, ಎಸ್. Last part in tissue propagation comes somatic hybridization. ಟಿಶ್ಯೂ ಕಲ್ಚರಲ್ಲಿ ಯಾವುದೇ ರೀತಿಯ ಸೆಲ್ ಫ್ಯೂಷನ್ ಆಗಿಲ್ಲ, ಸೆಲ್ಲನ್ನು ತಗೊಂಡ್ರಿ ಡಿವಿಷನ್ ಮಾಡಿಸಿದ್ರಿ ಅಷ್ಟೇ. ಇಲ್ಲಿ ನೀವು ಎರಡು ಬೇರೆ ಬೇರೆ ರೀತಿಯ ಸೆಲ್ಲನ್ನು ತಗೊಂಡು ಅದನ್ನು ಫ್ಯೂಸ್ ಮಾಡಿ ಅದರಿಂದ ನೀವು ಗಿಡಗಳನ್ನು ಹುಟ್ಟಿಸ್ಕೊಳ್ಬೇಕು. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಅಂದ ತಕ್ಷಣ ಏನೋ ಫ್ಯೂಷನ್ ಆಗ್ತಾ ಇದೆ, ಏನೋ ಒಟ್ಟಿಗೆ ಫ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಸೊಮ್ಯಾಟಿಕ್ ಕೊಟ್ಟಿದ್ದಾರೆ. ಸೊಮ್ಯಾಟಿಕ್ ಅಂತ ಹೇಳಿದ್ರೆ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಏನು? ರೂಟ್, ಸ್ಟೆಮ್ ಹಾಗೆ ಲೀಫ್. ಸೊ ನೀವು ಯಾವುದಾದ್ರೂ ಈ 3 ಭಾಗದಿಂದ ಸೆಲ್ ಅನ್ನ ತೆಗೆದು ಫ್ಯೂಷನ್ ಅನ್ನ ಮಾಡಿ ಆಮೇಲೆ ಅದರಲ್ಲಿ ಡಿವಿಷನ್ ಮಾಡಿಸ್ಕೊಳ್ಬಹುದು. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಪೊಮ್ಯಾಟೊ. ಓಕೆ, ಪೊಟ್ಯಾಟೊ ಮತ್ತೆ ಟೊಮ್ಯಾಟೊ ಅನ್ನ ಹೀಗೆ ಹೈಬ್ರಿಡೈಸ್ ಮಾಡಿ ಬೆಳೆಸಿದ್ರಂತೆ ಪೊಮ್ಯಾಟೊ. ಬಟ್ ಅದು ಅಷ್ಟು ಸಕ್ಸಸ್ಫುಲ್ ಆಗಿ ಬೆಳಿಲಿಲ್ಲ ಗಿಡ. ಬಟ್ ಇಟ್ ವಾಸ್ ಒನ್ ಆಫ್ ಇಟ್ಸ್ ಕೈಂಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬಹುದು. ಸೊ ಏನು ಮಾಡಿದ್ದಾರೆ ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಫ್ಯೂಷನ್ ಆಫ್ 2 ಸೊಮ್ಯಾಟಿಕ್ ಪ್ಲಾಂಟ್ ಸೆಲ್ಸ್ ಟು ಪ್ರೊಡ್ಯೂಸ್ ಅ ಹೈಬ್ರಿಡ್. ಇಲ್ಲಿ 2 ಗಿಡಗಳ ಸೆಲ್ಲನ್ನು
ತಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಪೊಟ್ಯಾಟೊ ಅಂತ ಅನ್ಕೊಳ್ಳಿ, ಇನ್ನೊಂದು ಟೊಮ್ಯಾಟೊ ಗಿಡದ್ದು ಸೆಲ್ ಅಂತ ಅನ್ಕೊಳ್ಳಿ. ಪ್ಲಾಂಟ್ ಸೆಲ್ ಬಿಕಾಸ್ ಇಟ್ಸ್ ಪ್ಲಾಂಟ್ ಸೆಲ್, ಅದ್ರ ಸುತ್ತ ಸೆಲ್ ವಾಲ್ ಇರುತ್ತೆ. ನಾನಿಲ್ಲಿ ಲೇಬಲ್ ಮಾಡಿದ್ದೀನಿ, 2 ಸೆಲ್ಲಿಗೂ ಬೇರೆ ಕಲರ್ ಕೊಟ್ಟಿದ್ದೀನಿ. ಫಸ್ಟ್ ನೀವು ಏನು ಮಾಡಬೇಕು, ಆ ಸೆಲ್ ವಾಲ್ ಅನ್ನ ತೆಗಿಬೇಕು. ಸೆಲ್ ವಾಲ್ ಅನ್ನ ತೆಗಿಬೇಕಾದ್ರೆ ನಿಮಗೆ ಎನ್ಸೈಮ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಏನೆಲ್ಲ ಎನ್ಸೈಮ್, ಸೆಲ್ ವಾಲಲ್ಲಿ ಏನು ಎನ್ಸೈಮ್ ಇದೆ ಅದು, ಸೆಲ್ ವಾಲಲ್ಲಿ ಏನು ಕಂಟೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ ಸೆಲ್ಯುಲೇಸ್ ಮತ್ತು ಪೆಕ್ಟಿನೇಸ್ ಅನ್ನೋ ಎನ್ಸೈಮ್ ಅನ್ನು ಯೂಸ್ ಮಾಡಿದರೆ ಸೆಲ್ ವಾಲ್ ಪೂರ್ತಿಯಾಗಿ ಡಿಸಾಲ್ವ್ ಆಗುತ್ತೆ. ಸೆಲ್ ವಾಲ್ ಡಿಸಾಲ್ವ್ ಆದರೆ ನಮ್ಗೇನು ಸಿಗೋದು, ಪ್ರೋಟೋಪ್ಲಾಸ್ಟ್. ಪ್ಲಾಂಟ್ ಸೆಲ್ಲಿಂದ ಸೆಲ್ ವಾಲ್ ತೆಗೆದ್ರೆ ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ ಇರೋದಷ್ಟೇ. ಸೊ ಪ್ರೋಟೋಪ್ಲಾಸ್ಟ್ ಸಿಗುತ್ತೆ. ಪ್ರೋಟೋಪ್ಲಾಸ್ಟ್ ಅಂದರೆ ಏನು, ರೆಫರ್ಸ್ ಟು ಪ್ಲಾಂಟ್ ಸೆಲ್ಸ್ ವಿದೌಟ್ ಸೆಲ್ ವಾಲ್. ಇವಾಗ ಈ ಎರಡನ್ನ ಬ್ಲೂ ಮತ್ತು ಪಿಂಕ್ ಸೆಲ್ ಇದೆಯಲ್ಲ, ಪೊಟ್ಯಾಟೊ ಟೊಮ್ಯಾಟೊ ಸೆಲ್, ಅದನ್ನು ಫ್ಯೂಸ್ ಮಾಡಬೇಕು. ಅದು ಅದರಷ್ಟಕ್ಕೆ ಫ್ಯೂಸ್ ಆಗಲ್ಲ. ನೀವು ಅದರ ಸುತ್ತ ಇರುವಂಥ ಎನ್ವೈರ್ಮೆಂಟನ್ನು ಚೇಂಜ್ ಮಾಡಬಹುದು. ಅದಕ್ಕೆ ನೀವು ಯಾವುದಾದ್ರೂ ಕೆಮಿಕಲ್ ಯೂಸ್ ಮಾಡಬೇಕು. ಯಾವ ಕೆಮಿಕಲ್, ಪಾಲಿಎಥಿಲೀನ್ ಗ್ಲೈಕಾಲ್ ಅನ್ನೋ ಕೆಮಿಕಲ್, PEG. ಪಾಲಿಎಥಿಲೀನ್ ಗ್ಲೈಕಾಲ್ ಇದು ಟ್ರೀಟ್ಮೆಂಟ್ ಅನ್ನ ಕೊಟ್ಟರೆ ಟು ದೀಸ್ 2 ಸೆಲ್ಸ್, ಈ 2 ಸೆಲ್ಸ್ ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಫ್ಯೂಷನ್ ಅನ್ನ ತೋರಿಸುತ್ತೆ. ಫ್ಯೂಷನ್ ಆಫ್ 2 ಸೆಲ್ಸ್, ಇಲ್ಲಿ ನೋಡಿ 2 ಕಲರ್ ಅನ್ನ ಫ್ಯೂಸ್ ಮಾಡಿ ನ್ಯೂಕ್ಲಿಯಸ್ ಅನ್ನ ಫ್ಯೂಷನ್ ತೋರಿಸ್ತಾ ಇದ್ದೀನಿ. ಫ್ಯೂಷನ್ ಆಫ್ 2 ಸೆಲ್ಸ್ ಆಯಿತು. ಆ್ಯಂಡ್ ಈ ಸೆಲ್ಲನ್ನು ನೀವು ಸೆಲ್ ಡಿವಿಷನ್ ಮಾಡಿ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದರೆ ಮಲ್ಟಿಸೆಲ್ಯುಲಾರ್ ಟಿಶ್ಯೂ ಥರ ಮಾಡಿ ಅದಾದ ನಂತರ ಅದರಿಂದ ಪ್ಲಾಂಟ್ ಹುಟ್ಕೊಳ್ಬಹುದು. ಓಕೆ, ಪೊಮ್ಯಾಟೊ ಅಂತ ಸಿಗುತ್ತೆ. ಕ್ಲಿಯರ್? ಸೊ ಏನು ಮಾಡಿದ್ವಿ, 2 ಸೆಲ್ಲನ್ನು ತಗೊಂಡು ಅದ್ರ ಸೆಲ್ ವಾಲನ್ನು ಪೂರ್ತಿಯಾಗಿ ಡಿಸಾಲ್ವ್ ಮಾಡಿ ಯೂಸಿಂಗ್ ಎನ್ಸೈಮ್ ಇದನ್ನು PEG ಯೂಸ್ ಮಾಡ್ಕೊಂಡು ಫ್ಯೂಸ್ ಮಾಡಿಸೋದು. ಫ್ಯೂಸ್ ಮಾಡಿದಾಗ ನಮಗೆ ಒಂದು ಹೈಬ್ರಿಡ್ ಸಿಗುತ್ತೆ. ಆ ಸೆಲ್ಲನ್ನು ಮಲ್ಟಿಸೆಲ್ಯುಲಾರಿಗೆ ಕನ್ವರ್ಟ್ ಮಾಡಿ ಅದರಿಂದ ಗಿಡ ಬೆಳೆಸೋವಂಥದ್ದು. ಓಕೆನಾ? ಎಸ್. ಇವಾಗ ಕಮ್ಸ್ ದ ಆಕ್ಚುಯಲ್ ಕ್ವೆಶನ್. ಪೊಟ್ಯಾಟೋದು ಯೂಸ್ ಮಾಡಿರೋದು ಸೊಮ್ಯಾಟಿಕ್ ಸೆಲ್ ಅಥವಾ ವೆಜಿಟೇಟಿವ್ ಸೆಲ್, ಟೊಮ್ಯಾಟೋದು ವೆಜಿಟೇಟಿವ್ ಸೆಲ್. ಸೊ ಅದರಲ್ಲಿ ಪ್ಲಾಯಿಡಿ ಚೇಂಜ್ ಆಗಲ್ವಾ? ಎಸ್. ದ ಸೆಲ್ಸ್ ದಟ್ ಫ್ಯೂಸ್ ಪ್ರೊಡ್ಯೂಸ್ ಪಾಲಿಪ್ಲಾಯ್ಡ್ ಹೈಬ್ರಿಡ್ಸ್. ಅಂದರೆ ಈ ಪ್ರೊಡ್ಯೂಸ್ ಆಗಿರುವಂಥ ಹೈಬ್ರಿಡ್ ಇದೆಯಲ್ವಾ, ಅದರದ್ದು ಪ್ಲಾಯಿಡಿ ಅಂತ ಹೇಳಿದ್ರೆ ಹ್ಯಾಪ್ಲಾಯ್ಡ, ಡಿಪ್ಲಾಯ್ಡ, ಟ್ರಿಪ್ಲಾಯ್ಡ. ಅದು ಯಾವಾಗಲೂ ಡಿಪ್ಲಾಯ್ಡ್ಗಿಂತ ಜಾಸ್ತಿ ಇರುತ್ತೆ, ಮೋರ್ ದೆನ್ 2n. ಅದನ್ನು ನೀವು ಪಾಲಿಪ್ಲಾಯ್ಡ್ ಅಂತ ಕರಿತೀರಾ. ಇವಾಗ ಕ್ವೆಶನ್ ಬರ್ಬೋದು ನಿಮಗೆ, ಮ್ಯಾಮ್ ನಾರ್ಮಲ್ ಆಗಿ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಇರೋದು, ಪಾಲಿಪ್ಲಾಯ್ಡ್ ಆದರೆ ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಗಿಡಗಳಲ್ಲಿ ಅಥವಾ ಪ್ಲಾಂಟ್ಸಲ್ಲಿ ಪಾಲಿಪ್ಲಾಯ್ಡಿ ಡಸ್ ನಾಟ್ ಪೋಸ್ ಅ ಪ್ರಾಬ್ಲಮ್. ಆ್ಯನಿಮಲ್ಸಲ್ಲಿ ಇದು ಸಾಧ್ಯನೇ ಇಲ್ಲ. ಸೊ ಮೇ ಬಿ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಗೇನ್ ನಮಗೆ ಆ್ಯನಿಮಲ್ಸಲ್ಲಿ ಯೂಸ್ ಆಗಲ್ಲ, ಬರೀ ಪ್ಲಾಂಟ್ಸಲ್ಲಿ ಯೂಸ್ ಆಗುವಂಥದ್ದು. ಬಿಕಾಸ್ ಆ್ಯನಿಮಲ್ಸಲ್ಲಿ ಪಾಲಿಪ್ಲಾಯ್ಡ್ ಕಂಡೀಷನ್ ಸಸ್ಟೇನ್ ಆಗಲ್ಲ. ಆಲ್ ರೈಟ್, ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಮಾರ್ಕ್ಸ್ ದ ಎಂಡ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಪೋರ್ಷನ್ ಆಫ್ ಸ್ಟ್ರಾಟಜೀಸ್ ಚಾಪ್ಟರ್. ಇದನ್ನು ಹೇಳ್ತಾ ಈ ಬ್ರೀಫ್ ಆಗಿರೋಂಥ ಸಮರಿ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ, ನೆನ್ಪುಳಿಯುತ್ತೆ ಅಂತ ಅಂದ್ಕೊಂಡು I will come up with another series in the next session. ಅಲ್ಲಿ ತನಕ ರಿವೈಸ್ ಮಾಡ್ತಾ ಇರಿ, ಓದ್ತಾ ಇರಿ. There is not much time left ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗಾಗಲಿ, CETಗಾಗಲಿ ಅಥವಾ ನೀಟಿಗಾಗಲಿ. ಥ್ಯಾಂಕ್ ಯು.